ಆಮೆನ್. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಾಲೆಲೂಯಾ. ಕರ್ತನು ತಾನೇ ಕೊಡಲ್ಪಟ್ಟದ ಈ ಸುಂದರವಾದ ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಎರಡನೇದಾಗಿ ನಮ್ಮ ಡ್ಯಾಡಿ ಮಮ್ಮಿಗಾಗಿ ಈ ಕೊಡಲ್ಪಟ್ಟಂಥ ಈ ಅವಕಾಶಗಾಗಿನೂ ಅವ್ರಿಗೂ ದೇವರ ಹೆಸರು ನಾಮದಲ್ಲಿ ಅವ್ರನ್ನ ಒಂದನ್ನು ತಿಳಿಸ್ಕೊತೇನೆ. ಕಡೆದಾಗಿ ನಮ್ಮ ಸಭೆಗಾಗಿ. ಆಮೆನ್. ಎಷ್ಟು ಜನ ವಾಕ್ಯವನ್ನು ಕೇಳೋಕ್ಕೆ ಸಿದ್ಧತೆಯಿಂದ ಇದ್ದೀರಾ? ಎಷ್ಟು ಜನಕ್ಕೆ ನಿದ್ರೆ ಬರ್ತಾ ಇದೆ? ನಾನು ಹೇಳೋಕ್ಕಿಂತ ಮುಂಚೆನೇ ಕೆಲವರು ಆಗಲೇ ಕೈ ಎತ್ಬಿಟ್ಟಿದ್ದಾರೆ. ಪಾಸ್ಟ್ರ್ ಏನೋ ಹೇಳ್ತಾರೆ, ಎಲ್ಲದಕ್ಕೂ ಜೈ. ನಾವು ಏನು ಹೇಳ್ತೀನಿ ಶ್ರದ್ಧೆಯಿಂದ ನೀವು ಕೇಳಬೇಕು. ಎಸ್, ವಾಕ್ಯ ಕೇಳೋಕ್ಕೆ ರೆಡಿನಾ? ಕೇಳೋಕ್ಕೆ ರೆಡಿ ಇಲ್ವಾ? ನೋಡ್ರಿ, ಕೇಳೋಕ್ಕೆ ರೆಡಿ ಇಲ್ವಾ? ಕೇಳೋಕ್ಕೆ ರೆಡಿನಾ? ನಿದ್ದೆ ಬರ್ತೈತಾ? ಎಸ್, ರೈಟ್. ಈ ವೇಳೆ ನಾವು ವಾಕ್ಯದ ಭಾಗಕ್ಕೆ ಹೋಗೋಣ. ನಾವು ನೋಡ್ತಾ ಇದ್ದೀವಿ, ನಾವು ಕ್ರಿಸ್ತನದಲ್ಲಿ ಏನಾಗಿದ್ದೇವೆ. ಆಮೇನ್. ಅನೇಕ ಪಾಸ್ಟ್ರು ಹೇಳಿದ ಸಂಗತಿಗಳು ನಾವು ನೋಡಿದ್ದೇವೆ. ಇವತ್ತು ನಾವು ನೋಡೋಕೆ ಹೋಗ್ತಿರೋದ ಕಾರ್ಯವು ನಾವು ಕ್ರಿಸ್ತನದಲ್ಲಿ ನೀತಿವಂತರಾಗಿದ್ದೇವೆ. ಆಮೇನ್. ಎಷ್ಟು ಜನಗೆ ಖುಷಿ? ಹೌದು, ಯೇಸುವಿನ ದೃಷ್ಟಿಯಲ್ಲಿ ಕ್ರಿಸ್ತನದಲ್ಲಿ ನಾನು ನೀತಿವಂತನಾಗಿದ್ದೇನೆ. ನೀತಿವಂತರಿಗೆ ವಾಕ್ಯದ ಬರೆದಿದೆ, ನೀತಿವಂತರಿಗೆ ಅನೇಕ ಆಶೀರ್ವಾದ ಉಂಟು. ನಾವು ಆ ಥರ ಮಕ್ಕಳಾಗಿದ್ದೇವೆ, ಮಗಳಾಗಿದ್ದೇವೆ, ಪುತ್ರರಾಗಿದ್ದೇವೆ, ಪರಲೋಕದ ಭಾವದರಾಗಿದ್ದೇವೆ, ಯಾಜಕರಾಗಿದ್ದೇವೆ. ಇವತ್ತು ವಾಕ್ಯದಲ್ಲಿ ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ನಾವು ನೀತಿವಂತರಲ್ಲಿ ವಾಕ್ಯ ಹೇಳುತ್ತದೆ. ಆಮೇನ್. ಏನು ಬ್ರದರ್, ನೀವು ನೀತಿವಂತರಂತ ಹೇಳ್ತೀರಾ? ನಾನು ಮಾಡಿರೋ ತಪ್ಪು ನಮ್ಮ ಮನೇಲೇ ಗೊತ್ತಿಲ್ಲ, ನಮ್ಮ ಸ್ನೇಹಿತರಿಗೆ ಗೊತ್ತಿಲ್ಲ, ಎಷ್ಟೋ ಮೋಸ ಮಾಡಿದ್ದೀನಿ, ಏನೇನೋ ಮಾಡಿದ್ದೀನಿ. ವಾಕ್ಯದಲ್ಲಿ ಬರೆದಿದೆ, ಯೇಸುವಿನ ಅಮೂಲ್ಯವಾದ ರಕ್ತವು ನಿನ್ನಲ್ಲಿರುವಂಥ ಸಕಲ ಪಾಪಗಳನ್ನು ಕ್ಷಮಿಸಿ ನಿನ್ನ ಕಣ್ಣಿಗೆ ದೂರವಾಗಿ ಕಾಣದಷ್ಟು ದೂರವಾಗಿ ಅದನ್ನು ಬಿಸಾಕಿ ನಿನ್ನ ಮಗನು ಮಗಳಾಗಿ ಅದು ಮಾಡಿದೆ. ಇವತ್ತು ವಾಕ್ಯದ ಆಧಾರ ಪ್ರಕಾರವಾಗಿ ನಾನು ಹೇಳ್ತೀನಿ, ನೀವು ಬಂದಿರೋಂಥ ಪ್ರತಿಯೊಬ್ಬರು ನೀತಿವಂತರು. ಈ ನೀತಿವಂತಿಕೆ ಆಗಕ್ಕೆ ನಾವು ಏನನ್ನು ಕೊಡೋದು ಬೇಕಾಗಿಲ್ಲ. ವಾಕ್ಯದಲ್ಲಿ ಬರೆದಿದೆ, ಯೇಸುವನ್ನು ನಂಬುವುದೊಂದು ಮುಖಾಂತರವಾಗಿ ಇಲ್ಲಿರುವಂಥ ಪ್ರತಿಯೊಬ್ಬರು ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದಾರೆ. ಹಾಲೆಲೂಯಾ. ನೀತಿವಂತರಂತ ಹೇಳಿದಾಗ ಖುಷಿನಾ ಬೇಜಾರಾ? ಕೆಲ ಟೈಮ್ ನಿಮ್ಮ ಸಹಿತ ನಿಮ್ಮ ಮೈಂಡಲ್ಲಿ ಹೇಳ್ತಾನೆ, ನೀನು ತಪ್ಪು ಮಾಡಿಬಿಟ್ಟು ಚರ್ಚಲ್ಲಿ ಬಂದಿದ್ಯಾ, ನೀನು ಹೇಳು ನಾನು ನೀತಿವಂತನೇ, ನಾನು ತಪ್ಪು ಮಾಡಿದರೂ ಪರವಾಗಿಲ್ಲ, ಆ ಥರ ಕೃಪೆಯು ನನ್ನ ಮೇಲೆ ಅಪಾರವಾಗಿರೋದ್ರಿಂದ ನನ್ನ ತಪ್ಪಿಂದ ಬಿಡಿಸೋದಕ್ಕೆ, ನನ್ನ ಶಾಪದಿಂದ ತೆಗೆಯೋಕ್ಕೆ, ಮರಣಕರದ ವ್ಯಾಧಿಗಳಿಂದ ಬಿಡಿಸೋದಕ್ಕೆ ಯೇಸುವಿನ ರಕ್ತವು ಮಾತ್ರವೇ ಸಾಕು. ಇವತ್ತು ನಾನು ನೀತಿವಂತನಾಗಿದ್ದೇನೆ. ಹಲ್ಲೆಲೂಯಾ. ನಿಮ್ಮ ಪಕ್ಕದಲ್ಲಿರೋರು ನೋಡಿ ಹೇಳ್ರಿ, ನಾವು ನೀತಿವಂತರಾಗಿದ್ದೇವೆ. ನೀವು ನೀತಿವಂತರಾಗಿದ್ದೀರಾ? ಹೇಳ್ರಿ, ಚೆನ್ನಾಗಿ ಕೈ ಕೊಟ್ಟು ಹೇಳ್ರಿ. ನಿಮ್ಮ ಮನಸ್ಸಾಕ್ಷಿಗೆ ಫಸ್ಟ್ ಮುಟ್ಟು ಹೇಳಿ, ನಾನು ನೀತಿವಂತನಾಗಿದ್ದೇನೆ. ಪರವಾಗಿಲ್ಲ, ಹೇಳ್ರಿ, ನಾನು ನೀತಿವಂತನಾಗಿದ್ದೇನೆ. ಕೆಲವ್ರಿಗೆ ಹೇಳೋಕ್ಕೆ ಮುಜುಗಾರ, ನಾನು ಮಾಡಿರೋ ತಪ್ಪು ಮನಸ್ಸು ಅದೆಲ್ಲ ನೋಡಬೇಡಿ. ವಾಕ್ಯ ಹೇಳ್ತದೆ ನೀನು ನೀತಿವಂತನೇ. ಆಮೇನ್. ಓದ್ಕೊಳ್ಳೋಣ. ರೋಮಬದ್ಧ ಪತ್ರಿಕೆ 3ನೇ ಅಧ್ಯಾಯ, ರೋಮರಿಗೆ 3ನೇ ಅಧ್ಯಾಯ, ಅದರಲ್ಲಿ ಬರೆಯಲ್ಪಟ್ಟಂಥ 22ನೇ ವಚನ. ರೋಮರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 22ನೇ ವಚನ. ಸೊ ಪ್ರತಿಯೊಬ್ಬರು ವಾಕ್ಯವನ್ನು ಲಕ್ಷ್ಯವಿಟ್ಟು ಕೇಳಬೇಕು. ಬರ್ಕೊಳ್ಳೋರು ವಾಕ್ಯಗಳನ್ನ ಬರ್ಕೊಳ್ಳಿ. ಯಾರಿಗೆ ಬರೆಯೋಕ್ಕೆ ಓದಕ್ಕೆ ಬರ್ತೋ ವಾಕ್ಯಗಳನ್ನು ಬರ್ಕೊಳ್ರಿ. ವಾಕ್ಯವು ನಿಮ್ಮಲ್ಲಿ ಕಾರ್ಯ ಮಾಡ್ತದೆ. ಮೇನ್ ಓದ್ಕೊಳ್ಳೋಣವಾ? ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ. ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಾವು ನೀತಿವಂತರೆಂದೇಳಿ ಎಣಿಸಲ್ಪಟ್ಟಿದ್ದೇವೆ. ವಾಕ್ಯದ ಸ್ಪಷ್ಟವಾಗಿ ಬಂದಿದೆ, ಯೇಸುವನ್ನು ನಂಬುವುದಕ್ಕೂ ಮುಖಾಂತರವೇ ನಾವು ನೀತಿವಂತರೆಂದೇಳಿ ಎಣಿಸಲ್ಪಟ್ಟಿದ್ದೇವೆ. ನಾನು ಆಗಲೇ ಹೇಳಿದೆ, ಅಯ್ಯೋ ಬ್ರದರ್, ಆತನು ನಂಬುದ್ರೇ ಸಾಕ? ವಾಕ್ಯದಲ್ಲಿ ಬಂದಿದೆ, ಯೇಸು ಎಂಬ ನಾಮದಲ್ಲೇ ಅನೇಕ ಅದ್ಭುತಗಳು, ಶಕ್ತಿಗಳು, ಮಹತ್ ಕಾರ್ಯವಿದೆ ಅಂದರೆ ವಾಕ್ಯದಲ್ಲಿ ಬಂದಿದೆ, ಇಹಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿ, ವಾಕ್ಯದಲ್ಲಿ ಬಂದಿದೆ, ಯಾರ್ಯಾರಿತನನ್ನು ನಂಬುತ್ತಾರೋ ಅವ್ರಿಗೆ ನಿತ್ಯ ಜೀವ ಉಂಟು. ಯಾರ್ಯಾರು ಯೇಸುವಿನ ಮೇಲೆ ನಂಬಿಕೆ ಇಡ್ತಾರೋ, ಯೇಸುವನ್ನು ನಂಬುತ್ತಾರೋ ಪ್ರತಿಯೊಬ್ಬರು ನೀತಿವಂತನೆಂದಾಗಿ ಹೇಳಿ ಎಣಿಸಲ್ಪಟ್ಟವರಾಗಿದ್ದೇವೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಆತನನ್ನು ನಂಬುವ ಮುಖಾಂತರವಾಗಿ ನಾವು ನೀತಿವಂತರಾಗಿದ್ದೇವೆ.
ವಾಕ್ಯವನ್ನು ನಂಬುತ್ತಾ 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 ನಿನ್ನಲ್ಲಿರುವಂಥ ಎಲ್ಲ ಅಶುದ್ಧ ಕಾರ್ಯಗಳು ವಾಕ್ಯವು ನಿನ್ನನ್ನು ಶುದ್ಧೀಕರಿಸ್ತದೆ. ನೋಡ್ರಿ, ಇಲ್ಲಿ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ನಾನು ಇವತ್ತು ಈ ತಪ್ಪು ಮಾಡಿಬಿಟ್ಟೆ, ಅವ್ರನ್ನ ನಾನು ಮೋಸ ಮಾಡಿದೆ, ಅದು ಮಾಡಿದೆ, ಇದು ಮಾಡ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಈ ತಪ್ಪುಗಳಿಂದ ಪಾಪಗಳಿಂದ ಬಿಡಿಸೋಕ್ಕೆ ಯಾರ ಕೈಯಲ್ಲೂ ಆಗೋದಿಲ್ಲ. ಅದರ ವಾಕ್ಯದ ಬರೆದಿದೆ, ಯೇಸುವಿನ ನಂಬುವಂಥ ಮುಖಾಂತರವಾಗಿ, ಯೇಸುವಿನ ಮೂಲಕವಾಗಿ ನಾವು ನೀತಿವಂತರೆಂದು ಎಣಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ಇಲ್ಲಿ ಇನ್ನೊಂದು ವಾಕ್ಯ ಬರೆದಿದೆ, ಕೀರ್ತನೆ 103 ಅದರಲ್ಲಿ ಬರೆಯಲ್ಪಟ್ಟಂಥ 10ನೇ ವಚನ ಓದ್ಕೊಳ್ಳೋಣವಾ? ಕೀರ್ತನೆ 103 ಅದರಲ್ಲಿ ಬರೆಯಲ್ಪಟ್ಟಂಥ 10ನೇ ವಚನ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ, ನಮ್ಮ ಪಾಪಕ್ಕೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ಅಪರಾಧಿಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಓದ್ಕೊಳ್ಳಿ, ನೆಕ್ಸ್ಟ್ ಹಂಗೆ ಓದ್ಕೊಳ್ಳಿ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಇನ್ನು ಕೆಳಗೆ ಓದ್ಕೊಳ್ಳಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರವನ್ನು ಮಾಡಿದ ಯೇಸುವಿಗೆ ಕೈಗಳ ತಟ್ಟನುವ. ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ನಾವು ಮಾಡಿರೋ ತಪ್ಪಿಗೆ ಅಪರಾಧಿಗಳಿಗೆ ನಮ್ಮನ್ನು ಶಿಕ್ಷಿಸದಂತೆ ವಾಕ್ಯದ ಬರೆದಿದೆ, ನಮ್ಮನ್ನು ಆಶೀರ್ವಾದದ ನಿಧಿಯಾಗಿ ನಮ್ಮನ್ನು ಮಾರ್ಪಡಿಸಿದ್ದಾನೆ. ವಾಕ್ಯದ ಬರೆದಿದೆ, ಆಕಾಶವು ಎಷ್ಟು ಉನ್ನತವೋ ತನ್ನ ಭಯಭಕ್ತಿ ಅಂದರೆ ನೀತಿವಂತರ ಮೇಲೆ ಆತನ ದಯೆಯು ಅಪಾರವಾಗಿದೆ. ಯಾರಾದರೂ ಆಕಾಶಕ್ಕೆ ಹೋಗಿದ್ದೀರಾ? ಫ್ಲೈಟಲ್ಲಿ ನಾವು ಇಲ್ಲಿಂದನೇ ನೋಡ್ತೀವಿ, ಫ್ಲೈಟ್ ಬಂತು, ಹೆಲಿಕಾಪ್ಟರ್ ಬಂತು, ಆಕಾಶ ನೋಡಿ ಎಷ್ಟು ಚೆನ್ನಾಗಿದೆ. ವಾಕ್ಯದ ಬರೆದಿದೆ, ಆಕಾಶವು ಎಷ್ಟು ಉನ್ನತವೋ ಅದಕ್ಕಿಂತ ಮಿಗಿಲಾಗಿ ನನ್ನ ಯೇಸುವಿನ ದಯೆಯು ಕೃಪೆಯು ನೀತಿವಂತರಾದರೆ ನಮ್ಮ ಮೇಲೆ ಅಪಾರವಾಗಿದೆ. ಹಲ್ಲೆಲೂಯಾ. ಆಕಾಶ ಎಷ್ಟು ದೂರ ಇದೆ? ಇಷ್ಟಿದೆಯಾ? 1-2 ಅಡಿ, 15 ಅಡಿ, 100 ಅಡಿ? ವಾಕ್ಯದ ಬರೆದಿದೆ, ನಿನ್ನ ಮೇಲೆ ಯೇಸು ಮಮತೆಯನ್ನಿಟ್ಟು ಏರಾಳವಾದ ಪ್ರೀತಿಯಿಂದ, ವಾಕ್ಯದ ಬರೆದಿದೆ, ನೀತಿವಂತರ ಮೇಲೆ ಆತನ ದಯೆಯು ಅಪಾರವಾಗಿದೆ. ಕೆಳಗಡೆ ನಾವು ಓದ್ಕೊಂಡ್ವಿ, 12ನೇ ವರ್ಷದಲ್ಲಿ ಏನ್ ಬರ್ದಿದೆ? ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ಪಾಪಗಳನ್ನು ವ್ಯಾಧಿಗಳನ್ನು ಶಾಪಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲವೂ ಕಣ್ಣಿಗೆ ಕಾಣದಷ್ಟು ದೂರವು ಯೇಸು ಅದನ್ನು ಬಿಸಾಕಿ ಆತನ ರಕ್ತವು ನನ್ನನ್ನು ಶುದ್ಧೀಕರಿಸಿ ಇವತ್ತು ನನ್ನನ್ನು ಯಾಜಕನಾಗಿ, ಸೇವಕನಾಗಿ, ಆತನ ಮಗಳಾಗಿ ಮಾಡಿದೆ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಖುಷಿ ಆಗ್ತಿದೆ ನಾನು ನೀತಿವಂತನು? ವಾಕ್ಯದಲ್ಲಿ ಎಷ್ಟು ಸಿಂಪಲ್ ಆಗಿ ಬರೆದಿದೆ ಅಲ್ಲ. ನಾನೆಷ್ಟೇ ದ್ರೋಹ ಮಾಡಿದ್ರು, ಏನೇ ತಪ್ಪು ಮಾಡಿದ್ರು, ತಂದೆ ತಾಯಿ ನನ್ನ ಸ್ಥಿರಕರಿಸಿದ್ರು, ನನ್ನ ಯಜಮಾನರು ನನ್ನ ಸ್ಥಿರಕರಿಸಿದ್ರು, ಹೆಂಡತಿನೇ ಸ್ಥಿರಕರಿಸಿದ್ರು, ನನ್ನ ಯೇಸು ನನ್ನ ಎಂದಿಗೂ ಕೈ ಬಿಡಲ್ಲ. ಯಾಕಂದರೆ ಆತನಿಂದ ಆರಿಸಲ್ಕೊಂಡಲ್ಪಟ್ಟವ ನಾನಾಗಿರೋದ್ರಿಂದ ನಾನು ನೀತಿವಂತನಾಗಿದ್ದೇನೆ. ಆತನು ನಂಬುವಂಥ ಮುಖಾಂತರವಾಗಿ ಯಾವ ಅಪರಾಧಗಳು ನನ್ನ ಮೇಲೆ ಹಾಕದಂತೆ ನಾನು ನೀತಿವಂತನಾಗಿದ್ದೇನೆ. ಇನ್ನೊಂದು ವಾಕ್ಯದಲ್ಲಿ ಬರೆದಿದೆ, ಕೀರ್ತನೆ 92ನೇ ಅಧ್ಯಾಯ ಅದರಲ್ಲಿ ಬರೆಯಲ್ಪಟ್ಟಂಥ 12ನೇ ವಚನ. ಕೀರ್ತನೆ 92 ಅದರಲ್ಲಿ ಬರೆಯಲ್ಪಟ್ಟಂಥ 12ನೇ ವಚನ ಹೇಳ್ತದೆ, ನೀತಿವಂತನಿಗೆ ಉಂಟಾದ ಆಶೀರ್ವಾದ. ಓದ್ಕೊಳ್ಳೋಣವಾ? ನೀತಿವಂತರು ಖರ್ಜೂರ ಮರದಂತೆ ಅವರು ಬೆಳೆಯುವರು, ಲೆಬನೋನಿನ ದೇವದಾರ ವೃಕ್ಷದ ಹಾಗೆ ವೃದ್ಧಿ ಆಗುವರು. ಹಲ್ಲೆಲೂಯಾ. ಇವತ್ತು ನಾವು ನೀತಿವಂತರಾಗಿರೋದ್ರಿಂದ ಮೊದಲನೇ ಆಶೀರ್ವಾದದಲ್ಲಿ ಬರೆದಿದೆ, ನೀತಿವಂತರು ಅವ್ರು ಹೇಗೆ ಬೆಳೀತಾರಂತೆ? ಖರ್ಜೂರ ಮರವಾಗಿ ಬೆಳೀತಾರೆ. ಹಲ್ಲೆಲೂಯಾ. ಖರ್ಜೂರ ಮರವು ಎಲ್ಲಿದೆ? ಮರುಭೂಮಿಯಲ್ಲಿ ಇರುತ್ತದೆ. ವಾಕ್ಯದಲ್ಲಿ ಹೇಳ್ತದ, ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ. ಇಲ್ಲಿ ವಾಕ್ಯದಲ್ಲಿ ಬರೆದಿದೆ, ಯಾವ ಆದಾಯ, ಯಾವ ಸಪೋರ್ಟ್, ಯಾರು ಇಲ್ಲದಿರುವಂಥ ಸ್ಥಳದಲ್ಲಿ ಯೇಸು ನಿನ್ನನ್ನು ಬಲಪಡಿಸಿ ನಿನ್ನನ್ನು ಉನ್ನತಕ್ಕೆ ಏರ್ಸಕ್ಕೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ನಿನ್ನನ್ನು ನೀತಿವಂತನಾಗಿ ಮಾಡಿಲ್ಲ, ನೀತಿವಂತನಿಗೆ ತಕ್ಕಾದ ಏರಾಳದ ಆಶೀರ್ವಾದವು ನಿನ್ನ ಒಳಗಡೆ ಆತನಿಟ್ಟಿದ್ದಾನೆ.
ವಾಕ್ಯದ ಬರೆದಿದೆ, ಖರ್ಜೂರ ಮರವಾಗಿ ಎತ್ತರಕ್ಕೆ ಬೆಳೆಯುವರು, ಖರ್ಜೂರ ಮರವಾಗಿ ಬಹುವಾಗಿ ಫಲವನ್ನು ಕೊಡುವರು. ವಾಕ್ಯದಲ್ಲಿ ನಾವು ನೋಡ್ತೇವೆ, ಖರ್ಜೂರ ಮರಕ್ಕೆ ಅದು ಯಾರು ಮನೇಲಿ ಸಾಕೋದಿಲ್ಲ, ಮನೇಲಿ ಬೆಳೆಸೋದಿಲ್ಲ. ಕಾಡಲ್ಲಲ್ಲ ಹೇಳ್ಬೇಕಂದ್ರೆ ಅದು ಮರುಭೂಮಿಯಲ್ಲಿ ಇರ್ತದೆ. ಮರುಭೂಮಿಯಲ್ಲಿ ಯಾವ ನೀರು ಇರೋದಿಲ್ಲ. ಆದರೆ ನಾವು ನೋಡ್ತೇವೆ ಖರ್ಜೂರ ಮರವು ಬೆಳೀತಾ 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 ಅದು ಅನೇಕ ಫಲಗಳು ಕೊಡ್ತದೆ. ಸಭೆ, ನಾನು ಹೇಳ್ತೀನಿ, ಏಸು ನಿನ್ನ ಸಂಗಡ ಇರೋದ್ರಿಂದ, ನೀನು ನೀತಿವಂತನಾಗಿರೋದ್ರಿಂದ, ನೀತಿವಂತರು ಖರ್ಜೂರ ಮರವಾಗಿ ಏರಾಳದ ಫಲಗಳಿಂದ ಬೆಳೆದೇ ಬೆಳೀತಾರೆ. ಯಾವಾಗಲ್ಲ ನೀನು ಸಂಕಟಿಗೆ ಒಳಗಾಗ್ತೀಯ, ಕಷ್ಟಕ್ಕೆ ಒಳಗಾಗ್ತೀಯ, ನೀನು ಹೇಳಬೇಕು, ನೀತಿವಂತನು ಖರ್ಜೂರ ಮರವಾಗಿ ಬೆಳೀತಾನೆ. ನಿನ್ನ ಪರಿಸ್ಥಿತಿ ನೋಡಿ ಕೇಳ್ಬೇಕು, ನಿನ್ನತ್ತು ₹1 ಇಲ್ಲ, ಪರವಾಗಿಲ್ಲ, ನೀತಿವಂತನು ಖರ್ಜೂರ ಮರವಾಗಿ ಬೆಳೀತಾನೆ. ನೀತಿವಂತನು ಕೊಡುವಂಥ ಫಲಗಳು ಅದು ಏರಾಳವಾಗಿ, ಬಹುವಾಗಿ, ಬಾಳವಾಗಿ, ಸಕಲ ವಿಧವಾಗಿ ಕರ್ತನ ಐಶ್ವರ್ಯದ ಆಶೀರ್ವಾದಕ್ಕೆ ತಕ್ಕ ಹಾಗೆ ನೀತಿಯನ್ನು ಖರ್ಜೂರ ಮರವಾಗಿ ಆತನು ಬೆಳೀತಾನೆ. ಅದು ಆಪಲ್ಲು, ಗ್ರೇಪ್ಸು, ಆರೆಂಜು ಸೀಸನ್ಗೆ ತಕ್ಕ ಹಾಗೆ ಮಾತ್ರ ಸಿಗ್ತತೆ. ಈ ಖರ್ಜೂರ ಹಣ್ಣು ಎಲ್ಲ ಸೀಸನಲ್ಲಿ ಅಂಗಡಿಯಲ್ಲಿ ಸಿಗುತ್ತದೆ. ಎಲ್ಲದಕ್ಕೂ ರೇಟು ಅದು ಏರುಪೇರು ಆಗ್ಬೋದು, ಕಮ್ಮಿ ಇರ್ಬೋದು. ಖರ್ಜೂರದ ರೇಟ್ ಯಾವಾಗಲೂ ಜಾಸ್ತಿಯಾಗಿಯೇ ಇರ್ತದೆ. ನೀತಿವಂತನ ತಲೆಯು ಖರ್ಜೂರ ಮರವಾಗಿ ಏರಾಳವಾಗಿರೋದ್ರಿಂದ ಅನುದಿನವೂ 365 days 24/7 ನಿನ್ನ ತಲೆಯನ್ನು ಎತ್ತುವಾಗೆ ಕರ್ತನು ಮಾಡ್ತಾನೆ. ಇಲ್ಲಿ ವಾಕ್ಯದಲ್ಲಿ ಚೆನ್ನಾಗಿ ಬಂದಿದೆ, ನೀತಿವಂತರು ಖರ್ಜೂರ ಮರವಾಗಿ ಬೆಳೆಯುವರು, ಲೆಬನೋನ್ ಮರದ ಹಾಗೆ ಎತ್ತರಕ್ಕೆ ಅವರು ಬೆಳೆಯುವರು. ಸಭೆಯೇ, ನೀನು ಯೋಚನೆ ಮಾಡಬೇಡ ಹೆಂಗಾಗುತ್ತೆ ಏನಾಗುತ್ತದೆ. ನೀ ನೀತಿವಂತನಾಗಿರೋದಕ್ಕಾಗಿಯೇ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಎಲ್ಲ ಆಶೀರ್ವಾದವು ನಿನಗೆ ಸ್ವಂತವಾಗಿದೆ. ಈ ವಾಕ್ಯವನ್ನು ನೀತಿವಂತರಾದ ನಾವು ವಾಕ್ಯವನ್ನು ಜಯಘೋಷದಿಂದ, ಆನಂದದಿಂದ, ಸಂತೋಷದಿಂದ, ಕಣ್ಣೀರಿನ ಸಮಯದಲ್ಲಿ ಈ ವಾಕ್ಯವನ್ನು ಹೇಳ್ತಾನೇ ಹೇಳ್ಬೇಕು. ನೀತಿವಂತನು ಖರ್ಜೂರ ಮರವಾಗಿ ಬೆಳಿತಾನೆ. ನೀ ಕೆಲಸ ಇಲ್ಲ, ನೀತಿವಂತನು ಖರ್ಜೂರ ಮರವಾಗಿ ಬೆಳಿತಾನೆ. ನೀತಿವಂತನು ಆತನು ಲೆಬನೋನ್ ಮರದ ಹಾಗೆ ಇನ್ನೂ ವಿಶಾಲವಾಗಿ ಬೆಳೀತಾನೆ, ಇನ್ನು ಹೆಚ್ಚಿಗೆ. ಯಾಕಂದ್ರೆ ಕ್ರಿಸ್ತನ ವಾಕ್ಯದಲ್ಲಿ ಬರೆದಿದೆ, ನೀತಿವಂತನ ತಲೆ ಅದು ಆಶೀರ್ವಾದದ ನೆಲೆ ಆಗಿದೆ. ಆಮೇನ್. ಅಲ್ಲಿ ವಾಕ್ಯದಲ್ಲಿ ಬರೆದಿದೆ. ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಓದ್ಕೊಳ್ಳಿ, ಕೆಳ ಓದ್ಕೊಳ್ಳಿ. ಏನು ಬರೆದಿದೆ? 13. ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನಡೆಯಲ್ಪಟ್ಟವರಿಂದ ನಮ್ಮ ದೇವರ ಅಂಗಳದಲ್ಲಿ ಚೆನ್ನಾಗಿ ಬೆಳೆಯುವರು. 14. ಮುಪ್ಪಿನಲ್ಲಿಯೂ ಫಲಿಸುವರು. ಹಾಲೆಲೂಯಾ. ವಾಕ್ಯದ ಬರೆದಿದೆ, ಕ್ರಿಸ್ತನ ವಾಕ್ಯದಲ್ಲಿ ನಾವು ಬೇರೂರಲ್ಪಟ್ಟಿರೋದ್ರಿಂದ, ದೇವರ ಆಲಯದಲ್ಲಿ ನಾವು ಬೇರೂರಲ್ಪಟ್ಟಿರೋದ್ರಿಂದ ವಾಕ್ಯದಲ್ಲಿ ಬರೆದಿದೆ, ಅವರ ಎಲೆಗಳು ಬಾಡೋಗೋದಿಲ್ಲ. ಎಲ್ಲ ಕಾಲದಲ್ಲಿ, ಎಲ್ಲ ವೇಳೆಯಲ್ಲಿ, ಎಲ್ಲ ಸೀಸನಲ್ಲಿ ತನ್ನ ಫಲವನ್ನು ಕೊಟ್ಟೇ ಕೊಡುವರು. ಹಾಲೆಲೂಯಾ. ಇಲ್ಲಿ ಚೆನ್ನಾಗಿ ಬರೆದಿದೆ, ಮುಪ್ಪಿನ ವಯಸ್ಸಲ್ಲೂ ಎಲ್ಲವೂ ಹೋಯ್ತು ನೆನೆಸಿದ್ರು, ವಯಸ್ಸಾದ್ರೂ ವಾಕ್ಯದ ಬರೆದಿದೆ, ಫಲವನ್ನು ಕೊಡುವರು. ಸಭೆ, ನಾನು ಹೇಳ್ತೀನಿ, ವಾಕ್ಯವು ನೀನು ನಂಬಬೇಕೆ. ಏನೂ ಇಲ್ಲಾಂದ್ರೂ ಪರವಾಗಿಲ್ಲ, ಮರುಭೂಮಿಯಲ್ಲಿ ಕರ್ತನನ್ನು ನಡೆಸೋಕ್ಕೆ ಆತನು ಸರ್ವಶಕ್ತನು. ಆತನು ಯೆಹೋವ ಈರೆ, ಯೆಹೋವ ಶಮ್ಮ. ಆತನು ನಿತ್ಯಕ್ಕೆ ನಡೆಸೋಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಕ್ಕೆ ಒಂದು ಲಿಮಿಟ್ ಇದೆ, ಆದರೆ ಯೇಸುವಿಗೆ ಯಾವ ಲಿಮಿಟ್ ಇಲ್ಲವೇ ಇಲ್ಲ. ಆತನ ಕೈಯಿಂದ ಇದು ಆಗಲ್ಲಂತ ಯಾವುದೂ ಇಲ್ಲ. ಅದಕ್ಕೆ ಇಲ್ಲಿ ವಾಕ್ಯದ ಬರೆದಿದೆ, ನೀತಿವಂತರು ಹೇಗಿರ್ತಾರಂದ್ರೆ ಅವರು ಖರ್ಜೂರ ಮರವಾಗಿ ಬೆಳೀತಾರೆ. ನಾವು ಇನ್ನೊಂದು ವಾಕ್ಯ ಹಾಗೆ ಓದ್ಕೊಳ್ಳೋಣ. ಜ್ಞಾನೋಕ್ತಿ 10ನೇ ಅಧ್ಯಾಯ, ಅದಲ್ಲಿ ಬರೆಯಲ್ಪಟ್ಟಂಥ 6ನೇ ವಚನ ಓದ್ಕೊಳ್ಳಿ. ಏನು ಬರೆದಿದೆ? ಜ್ಞಾನೋಕ್ತಿ 10:6. ಶಿಷ್ಟನ ತಲೆ, ನಿಮ್ಮ ಕನ್ನಡದಲ್ಲಿ ಶಿಸ್ತನ ತಲೆ ಅಂತ ಬರೆದಿದೆ. ಇಂಗ್ಲಿಷಲ್ಲಿ ನೀತಿವಂತನ ತಲೆ ಆಶೀರ್ವಾದದ ನೆಲೆ ಆಗಿದೆ. ಹಾಲೆಲೂಯಾ. ನಾನು ಆಗ್ಲೇ ಹೇಳ್ದೆ, ಕ್ರಿಸ್ತನಲ್ಲಿ ನಾವು ನೀತಿವಂತರಾಗಿರೋದ್ರಿಂದ ಇವಾಗ ಎಲ್ಲರೂ ನಾವು ಧೈರ್ಯವಾಗಿ ಹೇಳ್ಬೋದು, ನೀತಿವಂತನಾದ ನಾನು, ನನ್ನ ತಲೆ ಮೇಲೆ ಆಶೀರ್ವಾದದ ನೆಲೆ ಆಗಿದೆ. ಹಾಲೆಲೂಯಾ. ನಾವಿನ್ನು ಶಾಪಗ್ರಸ್ತರಲ್ಲ, ವ್ಯಾಧಿಯಲ್ಲಿ ತುಂಬಲ್ಪಟ್ಟವರಲ್ಲ, ಬಡತನದಲ್ಲಿರುವಂಥರಲ್ಲ. ಕ್ರಿಸ್ತನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀತಿವಂತನ ತಲೆ ಆಶೀರ್ವಾದದ ನೆಲೆ ಆಗಿದೆ. ಎಲ್ಲ ನಿಮ್ಮ ಕೈಗೆಳೆತ್ತಿ ತಲೆ ಮೇಲಿಟ್ಟು ಹೇಳ್ರಿ, ನೀತಿವಂತನ ತಲೆ, ನನ್ನ ತಲೆಯು
ನೀತಿವಂತನ ತಲೆಯಾಗಿರೋದ್ರಿಂದ ಇದು ಆಶೀರ್ವಾದದ ನೆಲೆಯಾಗಿದೆ. ಎಲ್ಲ ಆಶೀರ್ವಾದವು ನನ್ನ ತಲೆ ಮೇಲಿರೋದ್ರಿಂದ ನಾನು ಕೈ ಮುಟ್ಟಿ ಮಾಡುವಂಥದ್ದು ಎಲ್ಲವೂ ಸಫಲವಾಗುತ್ತದೆ. ಹಲ್ಲೆಲೂಯಾ. ಯಾವಾಗಲೂ ಈ ಥರ ವಾಕ್ಯವನ್ನು ತಗೊಂಡು ನೀವು ಹೇಳ್ತಾನೇ ಇರಬೇಕು. ಭಾನುವಾರದಲ್ಲಿ ನಾನು ಹೇಳಿಸಿದಾಗ ಮಾತ್ರ ನೀವು ಹೇಳೋದಲ್ಲ, ಈ ಥರ ವಾಕ್ಯನ ತಗೊಂಡು ಪ್ರತಿದಿನವೂ ನೀವು ಹೇಳ್ತಾ 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 ನಿನ್ನ ಮೆದುಳಿನಲ್ಲಿ ಫುಲ್ ಕರ್ತನ ವಾಕ್ಯವು ಸಮೃದ್ಧಿಯಾಗಿದ್ದರೆ, ವಾಕ್ಯದ ಬರೆದಿದೆ, ಯೆಹೋವನು ನಿಮ್ಮನ್ನು ನಿತ್ಯವೂ ನಿತ್ಯವೂ ನಡೆಸುತ್ತಾ ನೀನು ಮರುಭೂಮಿಯಲ್ಲಿ ಹೋದ್ರೂ ಕರ್ತನ ವಾಕ್ಯವು ನಿನಗೆ ಪ್ರಕಟಣೆ ಆಗಿರೋದ್ರಿಂದ ನೀನು ಕಾಲಿಡುವಂಥ ಪ್ರತಿಯೊಂದು ಜಾಗಗಳು ಹಸುರಾಗಿ ಆಶೀರ್ವಾದವಾಗಿ ಮಾರ್ಪಡ್ತದೆ. ನೋಡಿ, ಖರ್ಜೂರ ಮರವಾಗಿ ದೇವರನ್ನು ಉನ್ನತಕ್ಕೆ ಬೆಳೆಸ್ತಾನೆ. ಸುತ್ತಮುತ್ತಲು ಎಲ್ಲವೂ ಸುಟ್ಟೋದ್ರೂ ಪರವಾಗಿಲ್ಲ, ಕರ್ತನು ನಿನ್ನನ್ನು ಆರಿಸಿಕೊಂಡಿರೋದ್ರಿಂದ, ನೀನು ನೀತಿವಂತನಾಗಿರೋದ್ರಿಂದ, ಕರ್ತನಿಂದ ವಿಶೇಷವಾಗಿ ಎನಿಸಲ್ಪಟ್ಟಿರೋದ್ರಿಂದ ನಿನ್ನನ್ನು ಆತನು ಆಶೀರ್ವದಿಸುತ್ತಾನೆ. ನಾವು ವಾಕ್ಯವನ್ನು ನಂಬಬೇಕು. ನೋಡ್ರಿ, ವಾಕ್ಯ ಯಾವಾಗಲೂ ನಮ್ಮ ಪರಿಸ್ಥಿತಿಗೆ ಆಪೋಸಿಟ್ ಆಗಿ ಮಾತಾಡ್ತದೆ. ನಾವು ನೀತಿವಂತರಲ್ಲ, ವಾಕ್ಯ ಹೇಳ್ತದೆ ಇವಾಗ ನೀನು ನೀತಿವಂತ, ನಾವು ನಂಬಬೇಕು. ಹೌದು, ನಾನು ನೀತಿವಂತನು. ವಾಕ್ಯದ ಹೇಳ್ತದೆ, ಯೇಸುನ ನಂಬಕ್ಕೆ ಮುಖಾಂತರವಾಗಿ ನಾನು ನೀತಿವಂತನಾದರೆ, ನೀತಿವಂತನಿಗೆ ಬರೆಯಲ್ಪಟ್ಟದ್ದು ಆಶೀರ್ವಾದವು ವಾಕ್ಯದಲ್ಲಿದ್ದರೆ, ಈ ಆಶೀರ್ವಾದವು ನನ್ನದು, ಈ ಆಶೀರ್ವಾದ ನಾನು ಸ್ವೀಕರಿಸ್ಕೊಂತೇನೆ, ಆಮೇನ್, ಈ ಆಶೀರ್ವಾದ ನನ್ನದೇ. ನೀನು ನಂಬಿದಾಗ ಕರ್ತನ ವಾಕ್ಯದ ಆಶೀರ್ವಾದವು ನಿನ್ನ ಮೇಲೆ ಅದು ಕಾರ್ಯ ಮಾಡೇ ಮಾಡ್ತದೆ. ಯಾಕಂದರೆ ಜೀವವು ಮರಣವು ನನ್ನ ಬಾಯಲ್ಲಿರೋದ್ರಿಂದ ನಾವು ಮಾತಾಡೋಂಥ ಪ್ರತಿಯೊಂದು ಜೀವವುಳ್ಳ ಕಾರ್ಯವು ನಮ್ಮ ಮಾತಲ್ಲ, ಯೇಸುವಿನ ಮಾತಾಗಿರೋದ್ರಿಂದ ಅದಕ್ಕೆ ತನ್ನ ಕಾರ್ಯವನ್ನು ಮಾಡೇ ಮಾಡ್ತದೆ. ಹಲ್ಲೆಲೂಯಾ. ಇನ್ಮೇಲೆ ನಾವು ನೀತಿವಂತರಾಗಿಯೇ ಮಾತಾಡಬೇಕು. ಎಲ್ಲ ಸುಟ್ಟೋದ್ರು ಏನಿಲ್ಲ ಅಂದ್ರೂ ನೀತಿವಂತನ ಕೈ ಪಡುವಂಥ ಪ್ರತಿಯೊಂದು ಪ್ರಯಾಸಗಳು ಏನೇನು ಮುಟ್ಟುತ್ತದೋ ಎಲ್ಲವೂ ಸಫಲವಾಗುತ್ತದೆ ಅಂತ ಹೇಳಿನೇ ಅದಕ್ಕೆ ತಕ್ಕ ಹಾಗೆ ವಾಕ್ಯದಿಂದ ಹೇಳ್ರಿ, ನೀತಿವಂತನ ತಲೆ ಅದು ಆಶೀರ್ವಾದದ ನೆಲೆ ಆಗಿದೆ. ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ಅದು ನೀರಿನ ಕಾಲುವೆ ಬೆಳೆಯಲ್ಲಿ ಬೆಳೆಯಲ್ಪಟ್ಟಂಥ ಮರವಾಗಿರೋದ್ರಿಂದ ಅದರ ಎಲೆಗಳು ಬಾಡೋದೇ ಇಲ್ಲ, ಅದು ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ತನ್ನ ಫಲವನ್ನು ಕೊಟ್ಟೇ ಕೊಡ್ತದೆ. ಯಾವುದೇ ಕಾರಣಕ್ಕೂ ಫಲವು ಇಲ್ಲದಂತೆ ಅದು ಇರುವುದೇ ಇಲ್ಲ. ಈ ಥರ ವಾಕ್ಯಗಳು ಹೇಳ್ತಾ 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 ವಾಕ್ಯದಲ್ಲಿ ಬರೆಯಲ್ಪಟ್ಟದ ಆಶೀರ್ವಾದವು ನಮ್ಮ ಬಾಯಿಂದ ನಾವು ಅರಿಕೆ ಮಾಡಿ ಹೇಳ್ತಾನೇ ಇರಬೇಕು. ಸೈತಾನ್ ಕೇಳ್ತಾನೆ, ಏನಪ್ಪ ಸುಳ್ಳು ಹೇಳ್ತಿದ್ಯಾ? ನಾನು ಸುಳ್ಳು ಹೇಳ್ತಿಲ್ಲ, ಕರ್ತನ ವಾಕ್ಯವು ಸತ್ಯವುಳ್ಳ ವಾಕ್ಯವು ನಾನು ಮಾತಾಡ್ತಿದ್ದೇನೆ. ವಾಕ್ಯದ ಬರೆದಿದೆ, ಮನುಷ್ಯ ಕುಮಾರನು ತಿನ್ನುವಂಥ ಆಹಾರದಿಂದ ಬದುಕಿದಿಲ್ಲ, ಕರ್ತನ ವಾಕ್ಯದಿಂದಲೇ ಆತನು ಬದುಕ್ತಾನೆ ಹೊರತು ಬೇರೆ ಯಾವ ಮಾತಿಂದಿರಲ್ಲ. ಇದ್ಯಾವುದೋ ಮೋಟಿವೇಶನ್ ಮಾತಲ್ಲ, ನಿನ್ನನ್ನು ಹೆಚ್ಚು ಪಡಿಸೋದಕ್ಕಾಗಿ ಹೇಳುವಂಥ ಒಳ್ಳೆ ಮಾತಲ್ಲ. ಈ ಮಾತು ಜೀವವುಳ್ಳ ಮಾತಾಗಿರೋದ್ರಿಂದ ಜೀವವು ಇಲ್ಲದಿರುವಂಥ ಜಾಗದಲ್ಲಿ ವಾಕ್ಯವು ಬಿತ್ತಲ್ಪಟ್ಟಾಗ ಇದು ನಿನ್ನ ಬಾಯಿಂದ ಹೊರಟೋಗಿ ತನ್ನ ಕಾರ್ಯವನ್ನು ಮಾಡೇ ಮಾಡ್ತದೆ. ನೋಡ್ರಿ, ವಾಕ್ಯದಲ್ಲಿ ಚೆನ್ನಾಗಿ ಬರ್ತಿದೆ, ನೀತಿವಂತನ ತಲೆ ಅದು ಆಶೀರ್ವಾದದ ನೆಲೆ ಆಗಿದೆ. ಆಮೇಲೆ ನಾವು ಓದ್ಕೊಳ್ಳೋಣ ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಅದರಲ್ಲಿ ಬರೆಯಲ್ಪಟ್ಟಂತ 38ನೇ ವಚನ ಓದ್ಕೊಳ್ಳಿ. ಇಬ್ರಿಯರಿಗೆ 10:38. ಆದರೆ ನನ್ನವನಾಗಿರುವಂತ ನೀತಿವಂತನು ನಂಬಿಕೆಯಿಂದಲೇ ಯಾವುದರಿಂದ ಬದುಕುವನು? ನೀತಿವಂತರು ನಂಬಿಕೆಯಿಂದಲೇ ಬದುಕುವರು. ಹಲ್ಲೆಲೂಯಾ. ಏನಿಲ್ಲ ಬ್ರದರ್, ಪರವಾಗಿಲ್ಲ, ನನ್ನ ಯೇಸು ನಿತ್ಯಕ್ಕೂ ನಡೆಸೋಕ್ಕೆ ಶಕ್ತನು. ನಾನು ನಂಬುತ್ತೇನೆ, ನನ್ನ ಸಾಲದಿಂದ ಏನೇನು ಅಗತ್ಯಗಳಿದೆ ಎಲ್ಲವೂ ನನ್ನ ಯೇಸು ನನ್ನ ಬಿಡಿಸೋಕ್ಕೆ ಶಕ್ತನಾಗಿರೋದ್ರಿಂದ, ಯಾಕಂದರೆ ನನ್ನ ತಲೆಯು ಆಶೀರ್ವಾದದ ನೆಲೆಯಾಗಿರೋದ್ರಿಂದ ಯಾವ ಕೊರತೆಯೂ ನನ್ನಲ್ಲಿ ಇಲ್ಲದಿರೋದ್ರಿಂದ ಕರ್ತನ ವಾಕ್ಯವು ನಾವು ನುಡಿತೇವೆ. ವಾಗ್ದ ಬರೆದಿದೆ, ನೀತಿವಂತರು ನಂಬಿಕೆಯಿಂದಲೇ ಅವರು ಬದುಕುತ್ತಾರೆ. ಆಮೆನ್. ನಾವು ಯಾವುದರಿಂದ ಬದುಕಬೇಕು? ನಮ್ಮ ಆದಾಯದಿಂದಲ್ಲ, ನಮ್ಮ ಬಲದಿಂದಲ್ಲ, ನಮ್ಮ ಸ್ನೇಹಿತರಿಂದಲ್ಲ, ನಮ್ಮ ಶಕ್ತಿಯ ಮೇಲಲ್ಲ, ಇಲ್ಲ ನಮಗಿರುವಂಥ ಕೆಲಸದ ಮೇಲಲ್ಲ. ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ನೀತಿವಂತರು ಯಾವುದರಿಂದ ಬದುಕ್ತಾರೆ? ನಂಬಿಕೆಯಿಂದಲೇ ಅವರು ಬದುಕುವಂತರಾಗಿರ್ತಾರೆ.
ನಿನ್ನ ನಂಬಿಕೆ ಹೆಚ್ಚಲ್ಪಡಬೇಕಾ? ವಾಕ್ಯವು ಓದುತ್ತಾ ಓದುತ್ತಾ ಓದ್ತಾ ನೀನು ನೀತಿವಂತನು, ನೀನು ಆತನ ಮಗನು, ಆತನ ಮಗಳು, ನಿನಗೆ ಕೊಡಲ್ಪಟ್ಟಂಥ ಅಧಿಕಾರವು ಏನಂತೇಳಿ ವಾಕ್ಯವು ನಿನಗೆ ತಿಳಿಯಪಡಿಸ್ತದೆ. ವಾಕ್ಯವು ನನ್ನ ಹೃದಯದಲ್ಲಿ ನಾನು ಬಿತ್ತದೇ ಹೋದಾಗ ನಾನು ಎಂಥವನು, ನಾನು ಕ್ರಿಸ್ತನಲ್ಲಿ ಎಂಥವನು, ನನ್ನ ಅಭಿಷೇಕವೇನು, ನನ್ನ ವರಗಳೇನು, ನನ್ನ ಆಶೀರ್ವಾದವೇನು, ನನ್ನ ಅಧಿಕಾರವೇನಂತೇಳಿ ನಮಗೆ ಗೊತ್ತಿಲ್ಲದೆ ಹೋಗುತ್ತದೆ. ಕೆಳಗಡೆ ನಾವು ಇನ್ನೊಂದು ವಚನ ಓದ್ಕೊಳ್ಳೋಣ. ಜ್ಞಾನಯುಕ್ತಿ ಅದರಲ್ಲಿ ಬರೆಯಲ್ಪಟ್ಟಂಥ 10ನೇ ಅಧ್ಯಾಯ 7ನೇ ವಚನ, ಇಲ್ಲ 10:6 ಓದ್ಕೊಳ್ಳಿ. 10:6 ಆಯ್ತಲ್ಲ, ಸರಿ 10:7. ಶಿಷ್ಟರ ಸ್ಮರಣೆಯು ಆಶೀರ್ವಾದಕ್ಕಾಗುವದ, ದುಷ್ಟರ ನಾಮವು ನಿರ್ನಾಮ. ಜ್ಞಾನ ಹೃದಯನು ಆಜ್ಞೆಗಳ. ಓಕೆ, ನಮ್ಮ ಇಂಗ್ಲಿಷ್ ಬರ್ದಿದೆ, ದ ನೇಮ್ ಆಫ್ ದ ರೈಚಸ್ ಈಸ್ ಯೂಸ್ಡ್ ಆಸ್ ಅ ಬ್ಲೆಸ್ಸಿಂಗ್. ನೀತಿವಂತನ ಹೆಸರು ಆಶೀರ್ವಾದಕ್ಕೆ ಅದು ಉಪಯೋಗಿಸಲ್ಪಟ್ಟಿದಂತೆ. ನೀನು ನೀತಿವಂತನ ಹೋಗಿದ್ದ ಜಾಗದಲ್ಲೇ ಆಶೀರ್ವಾದವಾಗಿ ಮಾರಲ್ಪಡ್ತದೆ. ನಿನ್ನ ಹೆಸರು ಎತ್ತಿದ ಕೂಡಲೇ ಏಸು ನಿನ್ನ ಸಂಗಡದಿಂದ, ಅದು ನಿನ್ನ ಹೆಸರಲ್ಲ, ಆತನೇ ನಿನ್ನ ಸಂಗಡದಿಂದ ನೀನು ಹೋಗುವಂಥ ಪ್ರತಿಯೊಂದು ಜಾಗಗಳು, ಬಾಗಿಲುಗಳು ತೆರೆಯಲ್ಪಡ್ತದೆ. ಯಾಕಂದರೆ ಯೇಸು ಇರುವಂಥ ಜಾಗದಲ್ಲಿ ಅದ್ಭುತಗಳು, ಮಹತ್ ಕಾರ್ಯಗಳು ಎಲ್ಲವೂ ಆಗ್ತಿರೋದ್ರಿಂದ ಇವಾಗ ನೀನು ನಿನ್ನ ಹೆಸರಲ್ಲಿ ನೀನು ಹೋಗ್ತಿಲ್ಲ, ನಜರೇತನಾದ ಯೇಸುವಿನ ನಾಮದಲ್ಲಿ ನೀನು ಹೋಗುವಂಥ ಜಾಗದಲ್ಲಿ ಅದು ಮರುಭೂಮಿಯಾಗಿರಲಿ, ಆಶೀರ್ವಾದ ಇಲ್ಲದೇ ಇರಲಿ, ನೀನು ಹೋಗಿದ ಕೂಡಲೇ ಅದು ಆಶೀರ್ವಾದವಾಗಿ ಮಾರಲ್ಪಡ್ತದೆ. ನೀನು ಹೋಗಿದ ಕೂಡಲೇ ಅದು ಮರುಭೂಮಿ ಹಸುರಾಗಿ ಮಾರಲ್ಪಡ್ತದೆ. ನೀನು ಕಾಲಿಟ್ಟದ ಕೂಡಲೇ ರೋಗಗಳು, ವ್ಯಾಧಿಗಳು ನೀಗಲ್ಪಡ್ತದೆ. ನೀನು ಕಾಲಿಟ್ಟಿದ ಕೂಡಲೇ ಅದು ಆಶೀರ್ವಾದದ ನೆಲವಾಗಿ ಮಾರಲ್ಪಡ್ತದೆ. ಹಲ್ಲೆಲೂಯಾ. ನಾವು ಯಾವುದರಿಂದ ಹೋಗಬೇಕು? ನಮ್ಮ ಹೆಸರಿಂದ ಹೋಗ್ಬೇಕಾ? ಯೇಸುವಿನ ನಾಮದಲ್ಲಿ ನಾವು ಹೋಗಬೇಕಾ? ನೀತಿವಂತರಾದ ನಾವು ನಮ್ಮ ಹೃದಯದಲ್ಲಿ, ನಮ್ಮ ಮೆದುಳಲ್ಲಿ ವಾಕ್ಯವಿದ್ದಾಗ ವಾಕ್ಯ ಹೇಳ್ತದೆ ನೀನು ನೀತಿವಂತನು, ನೀತಿವಂತನಿಗೆ ಉಂಟಾದ ಆಶೀರ್ವಾದ ಇದು, ನೀನು ಈ ಥರ ಉಪಯೋಗಿಸಿದಳಿ ಕರ್ತನ ವಾಕ್ಯ ನನ್ನ ಹತ್ರ ಮಾತಾಡ್ತಾನೇ ಇರ್ತದೆ. ಇಲ್ಲಿ ಹೋಗಿ ಬರೆದಿದೆ, ದ ನೇಮ್ ಆಫ್ ದ ರೈಚಸ್ ಈಸ್ ಯೂಸ್ಡ್ ಇನ್ ಬ್ಲೆಸ್ಸಿಂಗ್. ನೀತಿವಂತನ ಹೆಸರೇ ಅದು ಆಶೀರ್ವಾದವಾಗಿ ಮಾರ್ಪಡಿಸ್ತದೆ. ಜನರು ನಿಮ್ಮನ್ನು ಕರೀತಾರೆ, ಬ್ರದರ್ ನೀನು ಬಂದು ನನಗೆ ಪ್ರೇಯರ್ ಮಾಡು, ನಾನು ಹೊಲಕ್ಕೆ ಬಂದು ಪ್ರೇಯರ್ ಮಾಡು, ನನ್ನ ಮನೇಲಿ ಬಂದು ನಿನ್ನ ಕಾಲಿಡು. ಯಾಕಂದರೆ ನೀತಿವಂತರ ಹೆಸರೇ ಅದು ಆಶೀರ್ವಾದವಾಗಿ ಮಾರಲ್ಪಟ್ಟಿದೆ. ನಾವು ಇನ್ನೊಂದು ವಾಕ್ಯಗಳು ಓದ್ಕೊಳ್ಳೋಣ. ಇಬ್ಬರೇ ಓದ್ಕೊಂಡಲ್ಲ ಆಗಲೇ. ಕೀರ್ತನೆ 37ನೇ ಅಧ್ಯಾಯ ಅದರಲ್ಲಿ 17ನೇ ವಚನ ಓದ್ಕೊಳ್ಳಿ. ಕೀರ್ತನೆ 37:17. ದುಷ್ಟರ ತೋಳಗಳು ಮುರಿದು ಹೋಗುವವು, ನೀತಿವಂತನನ್ನು ಯೆಹೋವನೇ ಉದ್ಧರಿಸುವನು. ಹಾಲೆಲೂಯಾ. ದುಷ್ಟರು ಮುರಿದು ಹೋಗುವರು, ನಿನ್ನ ವೈರಿಗಳು ಸುಟ್ಟು ಹೋಗುವರು. ವಾಕ್ಯದ ಬರೆದಿದೆ, ನೀತಿವಂತರನ್ನು ಕರ್ತನೆ ಅವರ ತಲೆಯನ್ನು ಎತ್ತಿ ಉದ್ಧರಿಸುವನು. ಆಮೆನ್. ನಿನ್ನ ಗ್ಯಾರಂಟಿ ಯಾರು ಗೊತ್ತಾ? ಯೇಸುವೇ ನಿನ್ನ ಗ್ಯಾರಂಟಿ ಆಗಿದ್ದಾನೆ. ವಾಕ್ಯದಲ್ಲಿ ಬರೆದಿದೆ, ನೀತಿವಂತರಿಗೆ ಆತನೇ ತನ್ನ ಧರ್ಮದ ಬಲಗೈಯನ್ನು ಚಾಚಿ ನಿನ್ನನ್ನು ಬಲಪಡಿಸಿ, ನಿನ್ನನ್ನು ಆಶೀರ್ವದಿಸಿ, ನಿನ್ನನ್ನು ಸ್ಥಿರಪಡಿಸಿ, ನಿನ್ನ ಮೇಲಕ್ಕೆತ್ತಿ ನಿನ್ನ ಎತ್ತರಕ್ಕೆ ಕರ್ಕೊಂಡೋಗುವಂಥ ನನ್ನ ಯೇಸುವಿನ ಕೈಲಿ ಅಸಾಧ್ಯವಾದ ಕಾರ್ಯವು ಒಂದಿಲ್ಲ. ಆತನು ಮೇಲಕ್ಕೆ ಎತ್ಕೊಂಡು ಹೋಗುವಂಥ ಒಳ್ಳೆ ತಂದೆ ಆಗಿದ್ದಾನೆ. ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ದುಷ್ಟರು ಹೇಗಾದರೂ ಆಳೋಗ್ಲಿ, ನೀತಿವಂತನಿಗೆ ಕರ್ತನೆ ಆತನಿಗೆ ಬಲವಾಗಿದ್ದಾನೆ. ದುಷ್ಟರಿಗೆ ಯಾರು ಸಪೋರ್ಟ್ ಇಲ್ಲ. ವಾಕ್ಯ ಬರೆದಿದೆ, ನೀತಿವಂತರಿಗೆ ಕರ್ತನೆ ಅವರಿಗೆ ಬಲವಾಗಿರ್ತಾನೆ. ಕರ್ತನೆ ನೀತಿವಂತರನ್ನ ಮೇಲಕ್ಕೆ ಎತ್ತುವ ಆತನು. ಕರ್ತನೆ ನೀತಿವಂತರನ್ನ ಉದ್ಧಾರಪಡಿಸುತ್ತಾನೆ. ಹಲ್ಲೆಲೂಯಾ. ವಾಕ್ಯ ಬರೆದಿದೆ, ನೀವು ದೇವರ ರಾಜ್ಯವನ್ನು ಹುಡುಕಿರಿ, ಅವಾಗ ನಿಮಗೆಲ್ಲವೂ, ನೀವು ದೇವರ ರಾಜ್ಯವನ್ನು ಹುಡುಕಿರಿ, ನಿಮಗೆಲ್ಲವೂ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ನೀತಿವಂತನಿಗೆ ಆತನೇ ಆಧಾರನಾಗಿದ್ದಾನೆ. ಆತನೇ ನಮ್ಮ ಬಂಡೆಯು, ಆತನೇ ನಮ್ಮ ಕೋಟೆಯು, ಆಮೆನ್. ಆತನೇ ನನ್ನ ತಂದೆಯೂ ಆಗಿರೋದ್ರಿಂದ ನಾನು ಯಾವುದಕ್ಕೆ ಯೋಚನೆ ಮಾಡಬೇಕು? ದಾವೀದನು ಹೇಳ್ತಾನೆ, ಯೆಹೋವನು ನನ್ನ ಕುರುಬನು. ಯೆಹೋವನು ಈ ನೀತಿವಂತನ ಕುರುಬನಾಗಿರೋದ್ರಿಂದ ನಾನು ಯಾವುದಕ್ಕೂ ಕೊರತೆ ಪಡೆನು. ಆತನ ಹಸಿರು ಗಾವದಲ್ಲಿ ಈ ನೀತಿವಂತನನ್ನು ನಡೆಸುತ್ತಾನೆ. ನೋಡ್ರಿ, ವಾಕ್ಯವನ್ನು ಈ ಥರ ಹೇಳಬೇಕು.
ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ತನ್ನ ಹೆಸರಿಗೆ ತಕ್ಕ ಹಾಗೆ ನಡೆಸಿದಂತೆ ಆತನ ಹೆಸರಿಗೆ ತಕ್ಕ ಹಾಗೆ ನಮ್ಮನ್ನು ನಡೆಸುತ್ತಾ, ಆಶ್ಚರ್ಯ ಹುಲ್ಲು ಗಾವಲಲ್ಲಿ ನಮ್ಮನ್ನು ತಂಗಿಸುತ್ತಾ, ಮೇಯಿಸುತ್ತಾ, ವಿಶ್ರಾಂತಿಕರವಾದ ನೀರಿನ ಬಳಿಗೆ ಆತನು ನನ್ನನ್ನು ನಡೆಸುತ್ತಾನೆ. ಆಮೇನ್. ಏನು ಇಲ್ಲದಿಗಾದ ಈ ಥರ ವಾಕ್ಯವನ್ನು ಹೇಳ್ತಾನೇ ಇರಬೇಕು. ಈ ಥರ ವಾಕ್ಯವನ್ನು ಹೇಳ್ತಾ 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 ನಮ್ಮ ಬಾಯಿಗಳಿಂದ ನಾವು ಜೀವವನ್ನು ಬಿತ್ತುತ್ತಾ ಇದ್ದೀವಿ. ನಾವಿನ ಮೇಲೆ ನಮ್ಮ ಬಾಯಿಗಳ ತೆಗೆದು ಮರಣಕ್ಕೆ ಸಂಬಂಧಪಟ್ಟಂಥ ಮಾತುಗಳನ್ನ ಬಿತ್ತಬಾರ್ದು. ಅಫ್ಕೋರ್ಸ್ ನಾನು ಒಪ್ಕೊತೀನಿ, ನಿನ್ನ ಪರಿಸ್ಥಿತಿಗಳು ಭಾಳ ಮೋಸವಾಗಿರ್ತದೆ, ಸಾಲದಿಂದ ಇರ್ಬೋದು, ಹೆಂಗೆ ಅದು ಇದ್ದಂಥ ಅನೇಕ ಪ್ರಾಬ್ಲಮ್ಗಳಿದ್ದರು. ನೀನು ಈ ವಾಕ್ಯವನ್ನು ಇಟ್ಕೊಂಡು ಹೇಳು. ಈ ವಾಕ್ಯ ಹೇಳ್ತದೆ, ನಿನ್ನ ಪರಿಸ್ಥಿತಿ ಮಧ್ಯೆಯಲ್ಲಿ ನೀನು ನೀತಿವಂತನಾಗಿರೋದ್ರಿಂದ ಅದನ್ನು ನೋಡಬೇಡ, ಕರ್ತನ ಮೇಲೆ ಭರವಸೆ ಇಡು, ಆತನು ನಿನ್ನ ಮೇಲೆ ಕೆತ್ತುತ್ತಾನೆ. ಒಂದು 100 ರೂಪಾಯಿ ಬೇಕಂದ್ರೂ ದೇವರನ್ನ ಸಂಧಿಸಕ್ಕೆ ಶಕ್ತನು, 1000 ರೂಪಾಯಿ ಬೇಕಂದ್ರೂ ಸಂಧಿಸಕ್ಕೆ ಶಕ್ತನು. ಅದಕ್ಕಿಂತ ಮಿಗಿಲಾಗಿ ಎಷ್ಟೇ ದೊಡ್ಡ ಕಷ್ಟವಾಗಿರಲಿ, ಯೇಸು ನಿನ್ನನ್ನು ಸಂಧಿಸಕ್ಕೆ ಶಕ್ತನು. ಯಾಕಂದರೆ ಆತನೇ ನಿನ್ನ ಬಲವಾಗಿ, ನಿನ್ನ ತ್ರಾಣವಾಗಿ, ನಿನ್ನಗೆ ಗುರಿಯಾಗಿ, ನಿನ್ನ ಬಲವು, ನಿನ್ನ ಜಯಘೋಷವು, ನಿನ್ನ ಆಶೀರ್ವಾದವು ಯೇಸುವೇ ಆಗಿರೋದ್ರಿಂದ ನೀತಿವಂತನ ತಲೆ ಅದು ಆಶೀರ್ವಾದದ ನೆಲೆ ಆಗಿದೆ. ನೀನು ಹೇಳು, ನಾನು ಕಾಳಿರುವಂಥ ಪ್ರತಿಯೊಂದು ಜಾಗಗಳು ಆಶೀರ್ವಾದದ ನೆಲೆಯಾಗಿ ಮಾರಲ್ಪಡ್ತದೆ. ನಾನು ಕೈ ಮುಟ್ಟಿ ಮಾಡುವಂಥದ್ದು ಸಫಲವಾಗುವುದು. ಯಾಕಂದರೆ ನಾನು ನೀತಿವಂತನಾಗಿರೋದ್ರಿಂದ, ಯೇಸು ನನ್ನ ಸಂಗಡ ಇರೋದ್ರಿಂದ, ಯಾವ ಜಾಗಗಳು, ಮರಣಗಳು, ವ್ಯಾಧಿಗಳು, ರೋಗಗಳು ಏನೇನಿದೆಯೋ ಯೇಸು ಎಂಬುದನ್ನು ನಾಮದಲ್ಲಿ ನಾನು ಹೋಗುತ್ತೇನೆ, ಎಲ್ಲೋ ಆಶೀರ್ವಾದವಾಗಿ ಮಾರ್ಪಡ್ತದೆ. ಈ ಥರ ನೀನು ಹೇಳ್ತಾ 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 ನಿನ್ನ ಕೆಲಸವು ಅದು ಮರಣ ಥರ ಸತ್ತೋಗಿದ್ರೂ ಜೀವವು ಆ ಜಾಗದಲ್ಲಿ ಹೋಗ್ತಿರೋದ್ರಿಂದ, ಜೀವವು ನಿನ್ನ ಬಾಯಿಂದ ಹೊರಟು ಬರ್ತಿರೋದ್ರಿಂದ, ಜೀವವುಳ್ಳ ನದಿ ನಿನ್ನ ಹೊಟ್ಟೆಯಿಂದ ಹರಿದು ಬರ್ತಿರೋದ್ರಿಂದ, ಜೀವವುಳ್ಳ ವಾಕ್ಯವು ನಿನ್ನ ಹೊರಗಡೆ ಬರ್ತಾ ಇರೋದ್ರಿಂದ, ಅದೆಂಥದೇ ಮೋಸದ ಪರಿಸ್ಥಿತಿಯಲ್ಲಿ, ಅದು ಸತ್ತಂತ ಎಡವಾದ ಪರಿಸ್ಥಿತಿಯಲ್ಲಿ ಯೇಸು ವಾಕ್ಯ ಪ್ರಕಟಣೆ ಆಗಿದ ಕೂಡಲೇ 100ಕ್ಕೆ 100 ಬಿಡುಗಡೆ ಇದೆ ಆ ಜಾಗದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ಯೇಸು ಎಂಬ ನಾಮದಲ್ಲಿ ಬಿಡುಗಡೆ ಇದೆ, ಯೇಸು ಎಂಬ ನಾಮದಲ್ಲಿ ದೈವಿಕವಾದ ಸ್ವಸ್ಥತೆ ಇದೆ, ಯೇಸು ಎಂಬ ನಾಮದಲ್ಲಿ ರೋಗವು, ಪಾಪವು, ಶಾಪವು ನೀಗುತ್ತದೆ. ಅಂದರೆ ಇವತ್ತು ಯೇಸುವೇ ನಿನ್ನ ಸಂಗಡದಿಂದ ನೀತಿವಂತರಾದ ನಾವು ಇವತ್ತು ಯೇಸು ಎಂಬ ನಾಮದಲ್ಲಿ ನಾವು ಹೋಗೋದ ಪ್ರತಿಯೊಂದು ಜಾಗಗಳು ಮಾರ್ಪಡೋದಿಲ್ವಾ? ಇನ್ನು ಮೇಲೆ ನಿನ್ನ ಪರಿಸ್ಥಿತಿಗೆ ತಕ್ಕ ಹಾಗೆ ನೀನು ಮಾತಾಡದಂತೆ ಅದಕ್ಕೆ ಆಪೋಸಿಟ್ ಆಗಿ ಮಾತಾಡು. ಕರ್ತನ ಕುರುಬನ್ನು ನಾನು ಯಾವುದಕ್ಕೆ ಕೊರತೆ ಪಡೆದೆ, ಯಾಕಂದರೆ ನೀತಿವಂತನನ್ನು ಆತನು ಖರ್ಜೂರ ಮರವಾಗಿ ಬೆಳಿತಾನೆ. ನೀತಿವಂತನ ತಲೆ ಆಶೀರ್ವಾದದ ನೆಲೆ, ನೀತಿವಂತನಿಗೆ ಕರ್ತನೆ ಆತನು ಉದ್ಧಾರಪಡಿಸುತ್ತಾನೆ. ಕೆರಡೆ ಇನ್ನೊಂದು ವಾಕ್ಯನ ಓದ್ಕೊಡೋಣ. ಕೀರ್ತನೆ 37ನೇ ಅಧ್ಯಾಯ ಅದರಲ್ಲಿ ಬರೆಯಲ್ಪಟ್ಟಂಥ 23ನೇ ವಚನ ಓದ್ಕೊಳ್ಳಿ. ಕೀರ್ತನೆ 37:23 ಓದ್ಕೊಳ್ಳಿ. ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಇಲ್ಲ, ಕೀರ್ತನೆ 37:23 ಕರ್ತನು ನೀತಿವಂತನ ಹೆಜ್ಜೆಗಳನ್ನು ಬಲಪಡಿಸುತ್ತಾನೆ. 23-24 ಅವನು ಕೆಳಗೆ ಬಿದ್ದಿರು. ಮೇಲೆ 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 22 ಓದ್ಕೊಳ್ಳಿ. ದುಷ್ಟರು ನಾಶವಾಗಿ ಹೋಗುವರು. ಸ್ವಲ್ಪ ಮೇಲೆ. ಓದ್ಕೊಳ್ಳಿ 22 ಕೀರ್ತನೆ 37ನೇ ಅಧ್ಯಾಯ ಅದರಲ್ಲಿ ಬರೆಯಲ್ಪಟ್ಟಂತ 22ನೇ ವಚನದ ಓದ್ರಿ. ಯೆಹೋವನ ಆಶೀರ್ವಾದವು ಯಾರಿಗಿರುವುದು ಅವರು ದೇಶವನ್ನು ಅನುಭವಿಸುವರು. ಆತನ ಶಾಪವು ಯಾರಿಗಿರುವುದು ಅವರು ತೆಗೆದು ಹಾಕಲ್ಪಡುವರು. ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಅವನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ಕೆಳಗೆ ಬಿದ್ದರು ಹೇಳದೆ ಹೋಗುವುದಿಲ್ಲ. ಓಕೆ, ನಿಮ್ಮ ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ದು, ನಮ್ಮ ಇಂಗ್ಲಿಷಲ್ಲಿ ಬರ್ದಿದೆ, ದ ಲಾರ್ಡ್ ಮೇಕ್ಸ್ ದ ಫರ್ಮ್ ದ ಸ್ಟೆಪ್ಸ್ ಆಫ್ ದೋಸ್ ಈ ಡಿಲೈಟ್ ಇನ್ ಹಿಮ್. ಅಂದರೆ ಕರ್ತನು ಯಾರನ್ನು ಪ್ರೀತಿಸ್ತಾನೋ, ಕರ್ತನು ಯಾರನ್ನು ಬಹಳವಾಗಿ ಪ್ರೀತಿಸ್ತಾನೋ, ವಾಕ್ಯದ ಬರೆದಿದೆ, ಆತನ ಕಾಲಿನ ಹೆಜ್ಜೆಗಳು ಆತನು ಬಲಪಡಿಸುತ್ತಾನೆ. ನಿನ್ನ ಕಾಲು ಎಡವಿ ಬೀಳದಂತೆ ಕರ್ತನು ನಿನ್ನನ್ನು ಕಾಯಕ್ಕೆ ಆತನ ಶಕ್ತಿಯನ್ನು ವಾಕ್ಯದ ಬರೆದಿದೆ. ದ ರೈಚಸ್ ವಿಲ್ ನಾಟ್ ಫೆಲ್ ಡೌನ್.
ನೀನ್ ಎಡವಿ ಕೆಳಗೆ ಬಿದ್ದರೂ ಕರ್ತನು ತನ್ನ ಕರವನ್ನು ಚಾಚಿ ನಿನ್ನ ಮೇಳಕ್ಕೆ ನಿಲ್ಲಿಸಕ್ಕೆ ಆತನು ಶಕ್ತನಾಗಿದ್ದಾನೆ. ವಾಕ್ಯದ ಬರೆದಿದೆ, ನೀತಿವಂತನು 7 ಸತಿ ಬಿದ್ರು ಆತನೇನ್ ಮಾಡ್ತಾನಂತೆ? ವಾಕ್ಯ ಹೇಳ್ರಿ, ಆತನು 7 ಸತಿ ಬಿದ್ರು ಆತನೇನ್ ಮಾಡ್ತಾನಂತೆ? ಆತನು ಜಯದಿಂದ ಎದ್ದೇ ಎದ್ದೇಳುವನು. ಹಾಲೆಲೂಯಾ. ಇಲ್ಲಿ ಚೆನ್ನಾಗಿ ಬಂದಿದೆ, ಕರ್ತನು ನೀತಿವಂತನ ಹೆಜ್ಜೆಗಳನ್ನು ಬಲಪಡಿಸ್ತಾರೆ. ನೀನು ಕಾಲಿಡುವಂಥ ಪ್ರತಿಯೊಂದು ಜಾಗಗಳನ್ನು ಕರ್ತನು ಅದನ್ನು ಸ್ಥಿರಪಡಿಸಿ ಬಲದಿಂದ ನಿನ್ನ ಹೆಜ್ಜೆಗೂ ಆತನು ನಿನ್ನ ಕಾಯ್ದು ಕಾಪಾಡ್ದ. ಕೇಳಿ ಓದ್ಕೊಳ್ಳಿ, 24 ಬರೆದಿದೆ, ಆತನು ಬಿದ್ದರನು ಕರ್ತನು ತನ್ನ ಕರವನ್ನು ಚಾಚಿ ಆತನು ಎತ್ತಿ ನಿಲ್ಲಿಸುವಂತನಾಗಿದ್ದಾನೆ. ಕೆರಡು ಓದ್ಕೊಳ್ಳಿ, ಏನು ಬರೆದಿದೆ 25 25 ಓದ್ಕೊಳ್ಳಿ. ನಾನು ಬಾಲಕನಾಗಿದ್ದೇನು, ಈಗ ವೃದ್ಧನಾಗಿದ್ದೇನೆ, ಈವರೆಗೂ ನೀತಿವಂತನ ದಿಕ್ಕಿಲ್ಲದೆ ಇದುವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದವನ್ನು ಅವರ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದಕ್ಕಾಗಲಿ ಉಣ್ಣೋದಕ್ಕಾಗಲಿ ನೋಡಲಿಲ್ಲ. ಹಾಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ಬರೆದಿದೆ, ನೀತಿವಂತರು ಇದುವರೆಗೂ ಕೆಳಗೆ ಬಿದ್ದಿರೋದು ನಾನು ನೋಡಿಲ್ಲ, ಅದು ಮಾತ್ರವಲ್ಲದೆ ನೀತಿವಂತರ ಮಕ್ಕಳು ಭಿಕ್ಷೆ ಬೇಡಿ ಆಹಾರಕ್ಕಾಗಿ ಬೇಡೋದನ್ನು ನಾನು ನೋಡೇ ಇಲ್ಲ ಅಂತ ಹೇಳಿ ವಾಕ್ಯದಲ್ಲಿ ಬರೆದಿದೆ. ವಾಕ್ಯವನ್ನು ನಂಬ್ರಿ. ವಾಕ್ಯದ ಬರೆದಿದೆ, ಯೇಸುವನ್ನು ದೃಷ್ಟಿಸಿ ನೋಡಿದ್ರ ಮುಖಗಳು ಲಜ್ಜೆ ಪಟ್ಟದೇ ಇಲ್ಲ. ಯಾಕಂದರೆ ನೀತಿವಂತರಾದ ತಲೆ ಅದು ಆಶೀರ್ವಾದದ ನೆಲೆಯಾಗಿರೋದ್ರಿಂದ ಅದು ಯೇಸುವನ್ನು ದೃಷ್ಟಿಸಿ ನೋಡಿದಾಗ ಅವರ ಮುಖಗಳು ಸೂರ್ಯದ ಬೆಳಕಾಗಿ ಅವರ ಮುಖಗಳು ಪ್ರಕಾಶದಿಂದ ತುಂಬಲ್ಪಟ್ಟು, ಇಲ್ಲಿ ವಾಕ್ಯದ ಬರೆದಿದೆ, ನೀತಿವಂತನು ಇದುವರೆಗೂ ಆತನು ಭಿಕ್ಷೆ ಬೇಡೋದು ನೋಡೇ ಇಲ್ಲ, ಆತನ ಮಕ್ಕಳು ಸಹಿತ ಭಿಕ್ಷೆ ಬೇಡದಿಲ್ಲ. ವಾಕ್ಯದ ಬರೆದಿದೆ, ಇದುವರೆಗೂ ನೀತಿವಂತನು ಸ್ಥಿರಗೊಳಿಸಲ್ಪಟ್ಟು ಕೆಳಗೆ ತಳ್ಳಿ ಬೇಡವಂತೇಳಿ ತಳ್ಳಲ್ಪಟ್ಟೇ ಇಲ್ಲ. ಆತನ ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಉನ್ನತದ ಸ್ಥಳಕ್ಕೆ ಆತನು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯವು ಯಾವಾಗಲೂ ನಮ್ಮ ಪರಿಸ್ಥಿತಿಗೆ ಆಪೋಸಿಟ್ ಆಗಿನೇ ಮಾತಾಡ್ತದೆ. ಈ ಆಪೋಸಿಟ್ ಆದ ಮಾತನ್ನೇ ನಾವು ಬಿಗಿಯಾಗಿ ಇಟ್ಕೊಂಡು ಇದನ್ನು ನಂಬಬೇಕೆ ಹೊರತು ನಮ್ಮ ಪರಿಸ್ಥಿತಿಗಳು ನಮ್ಮ ಸಿಚುವೇಶನ್ಗೆ ತಕ್ಕ ಹಾಗೆ ಏನು ಮಾತಾಡ್ತದಲ್ಲ ಅದಕ್ಕೆ ನಾವು ಕಿವಿ ಕೊಡಬಾರ್ದು. ವಾಕ್ಯದಲ್ಲಿ ಚೆನ್ನಾಗಿ ಬರೆದಿದೆ, ನೀತಿವಂತರು ನಂಬಿಕೆಯಿಂದಲೇ ಬದುಕುವರು. ನಂಬಿಕೆ ನಮ್ಮಲ್ಲಿ ಹೆಚ್ಚುತ್ತಾ ವಾಗ್ದ ಬರೆದಿದೆ, ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನು, ಅದನ್ನು ಕಾರ್ಯಕ್ಕೆ ಸಿದ್ಧಿಗೆ ತರುವನು ಯೇಸುವೇ ಆಗಿರೋದ್ರಿಂದ ನಮ್ಮ ದೃಷ್ಟಿ ಆತನ ಮೇಲೆ ಇಟ್ಟು ನಾವು ಹೋಗುವಾಗ ವಾಕ್ಯದ ಬರೆದಿದೆ, ಯೆಹೋವನು ನನ್ನ ಕುರುಬನು, ನಾನು ಯಾವುದಕ್ಕೆ ಕೊರತೆ ಪಡನು. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಚೆನ್ನಾಗಿ ಬರೆದಿದೆ, ಕರ್ತನು ನೀತಿವಂತನ ಹೆಜ್ಜೆಗಳನ್ನು ಆತನು ಬಲಪಡಿಸುತ್ತಾನೆ. ಸಭೆ ನಾನು ಹೇಳ್ತೀನಿ, ಅಯ್ಯೋ ಕೆಲವರು ವಾಕ್ಯಗಳು ಓದುವಾಗ ನೀತಿವಂತರಂದರೆ ನಾನು ಎಷ್ಟೆಲ್ಲ ತಪ್ಪು ಮಾಡಿದ್ದೀನಿ, ಹಂಗಂದರೆ ದೇವರು ನನ್ನ ಹೆಜ್ಜೆಯನ್ನು ಬಲಪಡಿಸಲ್ವಾ? ದೇವರು ನನಗೆ ಗುರಾಣಿಗಿರಲ್ವಾ? ದೇವರು ನನಗೆ ಬಲವಾಗಿರಲ್ಲ? ವಾಗ್ದ ಬರೆದಿದೆ, ಯೇಸುವನ್ನು ನಂಬುವಂಥ ಪ್ರತಿಯೊಬ್ಬರನ್ನ ಆತನು ನೀತಿವಂತರಾಗಿ ಮಾಡೋದ್ರಿಂದ ನಾವು ವಾಕ್ಯವನ್ನು ಓದುವಾಗೆಲ್ಲ ಎಲ್ಲಿ ನೀತಿವಂತರನ್ನು ಬಂದಿದೆಯೋ ಅದು ಪ್ರತಿಯೊಂದು ನಾವೇ ಆಗಿದ್ದೇವೆ. ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ನೋಡಿದ್ವಿ, ಯೇಸುವಿನ ನಂಬೋದು ಮುಖಾಂತರವಾಗಿಯೇ ನಾವು ನೀತಿವಂತರಂದರೆ ವಾಕ್ಯದಲ್ಲಿ ಎಲ್ಲೆಲ್ಲಿ ನೀತಿವಂತರಿಗೆ ಸಂಬಂಧಪಟ್ಟಂಥ ಆಶೀರ್ವಾದಗಳು ಬಂದಿದೆಯಾ ಆ ಎಲ್ಲ ಆಶೀರ್ವಾದಗಳು ಈ ನೀತಿವಂತರಿಗೆ ಸಂಬಂಧಪಟ್ಟದಾಗಿದೆ. ಆ ಆಶೀರ್ವಾದವನ್ನು ನಾವು ಹೇಳ್ತಾನೇ ಇರಬೇಕು. ವಾಕ್ಯವನ್ನು ಹೇಳ್ತಾ ಇಲ್ಲಿ ವಾಕ್ಯ ಬರೆದಿದೆ, ಕರ್ತನು ನೀತಿವಂತನ ಕಾಲುಗಳನ್ನು ಆತನು ಬಲಪಡಿಸುತ್ತಾನೆ. ಕರ್ತನು ನೀತಿವಂತರನ್ನ ಆತನು ಉದ್ಧಾರ ಮಾಡ್ತಾನೆ. ಅದೇ 37ನೇ ಅಧ್ಯಾಯ 28ನೇ ವಚನ ಓದ್ಕೊಳ್ಳಿ. ಯೆಹೋವನು ನ್ಯಾಯವನ್ನು ಮೆಚ್ಚಿಸುವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲವೇ ಇಲ್ಲ. ಅವರು ಸದಾಕಾಲವು ಸುರಕ್ಷಿತರಾಗುವರು. ದುಷ್ಟರ ಸಂತತಿ ತೆಗೆದು ಹಾಕಲ್ಪಡುವುದು. ಇಲ್ಲಿ ನಿಮ್ ಕನ್ನಡದಲ್ಲಿ ಒಂದು ಮಿಸ್ ಆಗಿದೆ, ದ ಲಾರ್ಡ್ ಲವ್ಸ್ ದ ಜಸ್ಟ್. ಕರ್ತನು ನೀತಿವಂತರನ್ನು ಬಹುವಾಗಿ ಬಾಳವಾಗಿ ಆತನು ಪ್ರೀತಿಸುತ್ತಾನೆ.
ಇವತ್ತು ನನ್ನನ್ನು ನಿನ್ನನ್ನು ಆತನ ನೀತಿವಂತನಾಗಿ ಆತನ ಹೇಳ್ತಾನೆ, ನಾನು ನಿನಗಾಗಿನೇ ಬಂದಿರೋದು. ನೀನು ಪಾಪಿಯಾದ ನಿನ್ನನ್ನು ನೀತಿವಂತನಾಗಿ ಮಾಡಿ ನನ್ನಲ್ಲಿರುವಂಥ ಸಕಲ ಆಶೀರ್ವಾದಗಳು, ನನ್ನಲ್ಲಿರುವಂಥ ಸಕಲ ಬಲಗಳು, ನನ್ನಲ್ಲಿರುವಂಥ ಎಲ್ಲ ಪರಲೋಕದ ವರಗಳು, ದಾನಗಳು ನಿನ್ನ ಮೇಲೆ ಏರಾಳವಾಗಿ ಸುರಿಸಿದ್ದೇನೆ. ಇಲ್ಲಿ ಚೆನ್ನಾಗಿ ಬರ್ದಿದೆ, ಫಾರ್ ದ ಲಾರ್ಡ್ ಲವ್ಸ್ ಜಸ್ಟ್ and will not forsake the faithful ones. ನಾವು ಕ್ರಿಸ್ತನ ದೃಷ್ಟಿಯಲ್ಲಿ ನೀತಿವಂತರಾಗಿರೋದ್ರಿಂದ ನಾವು ಎಂದಿಗೂ ಲಜ್ಜೆ ಪಡದಂತೆ, ಲಜ್ಜೆ ಹೋಗದಂತೆ, ಮೋಸ ಹೋಗದಂತೆ, ಕರ್ತನು ನಮ್ಮನ್ನು ಬಿಡದಂತೆ, ಆತನು ನ್ಯಾಯಾಧಿಪತಿ, ನ್ಯಾಯವನ್ನೇ ಮಾಡೋದಾಗಿರೋದ್ರಿಂದ ವಾಕ್ಯದ ಬರೆದಿದೆ, ಕರ್ತನು ನಮ್ಮನ್ನು ಇನ್ನೂ ಅಧಿಕವಾಗಿ ಆಶೀರ್ವದಿಸ್ತಾನೆ. 29ನೇ ವರ್ಷ ಬರ್ದು ಏನು ಬರ್ತದೆ, ನೀತಿವಂತರು ದೇಶವನ್ನು ಅನುಭವಿಸುವರು, ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಆಮೆನ್, ಹಲ್ಲೆಲೂಯಾ. ನೀತಿವಂತರು ದೇಶಗಳನ್ನು ಅನುಭವಿಸುವರು, ಅದರಲ್ಲಿ ಶಾಶ್ವತವಾಗಿರುವರು. ವಾಕ್ಯಗಳನ್ನ ಈ ಥರ ಹೇಳ್ತಾರೆ. ಅಯ್ಯೋ ಬ್ರದರ್, ನನ್ನ ಹತ್ರ 1 ಎಕರೆ ಜಾಗನೂ ಇಲ್ಲ, ಅದರ ವಾಕ್ಯ ಬರೆದಿದೆ, ನೀತಿವಂತನು ಏನಂತ ಬರೆದಿದೆ, ಅನೇಕ ಜಾಗಗಳಿಗೆ ದೇಶವನ್ನು ಅನುಭವಿಸುವನು, ಅದರಲ್ಲಿ ಶಾಶ್ವತವಾಗಿರು. ನೀನು ಹೇಳು, ಈ ಥರ ವಾಕ್ಯವನ್ನು ಹೇಳ್ತಾ ಕರ್ತನು ನಿನಗಾಗಿ ಇಡಲ್ಪಟ್ಟಂಥ ನಿನ್ನ ಆಶೀರ್ವಾದವು ನಿನ್ನನ್ನು ಹುಡ್ಕೊಂಡು ನಿನ್ನ ಬಾಗಿಲಿಗೆ ಅದು ಬರುತ್ತದೆ. ಇನ್ನು ಎಷ್ಟಂತ ಕಾಯಲಿ, ಇನ್ನು ಏನಂತ ಮಾಡಲಿ, ನೀತಿವಂತನು ನಂಬಿಕೆಯಿಂದನೇ ಬದುಕಿದ್ರಿಂದ ನಂಬಿಕೆಯಿಂದನೇ ವಾಕ್ಯವನ್ನು ಹೇಳ್ತಾ ಈ ವಾಕ್ಯವು ಕಾರಿಗೆ ಸದ್ದಿಗೆ ಬಂದು ಅದರ ಕೆಲಸವನ್ನು ಅದು ಮಾಡೇ. ವಾಕ್ಯದ ಬರೆದಿದ್ದಿಲ್ಲ, ನನ್ನ ಹೆಸರಲ್ಲಿ 2-3 ಕೂಡ್ತಿರೋ ಅವರ ಮಧ್ಯೆ ನಾನಿದ್ದೀನಿ. ನನ್ನ ಹೆಸರಲ್ಲಿ ನೀವು ಏನನ್ನು ಬೇಡ್ಕೊಳ್ತಿರೋ ಅದು ನಾನು ನಿಮಗೆ ಕೊಡ್ತೀನಿ. ನನ್ನ ಹೆಸರಲ್ಲಿ ನೀವು ಏನೇನು ಕಟ್ಟುತ್ತೀರೋ ಅದು ಕಟ್ಟಲ್ಪಡ್ತದೆ. ನನ್ನ ಹೆಸರಲ್ಲಿ ಏನೇನು ಕೆಡವುತ್ತೀರೋ ಅವು ಕೆಡವಲ್ಪಡ್ತದೆ. ಯಾಕಂದ್ರೆ ನೀವು ನೀತಿವಂತರಾಗಿರೋದ್ರಿಂದ ಯೇಸುವಿನ ನಾಮದಲ್ಲಿ ಬೇಡುವಂಥ ಪ್ರತಿಯೊಂದು ಕಾರ್ಯಗಳು ಅದು ನಿನಗೆ ಸ್ವಂತವಾಗಿದೆ. ನೀನು ಕೇಳುವಾಗ ಧೈರ್ಯದಿಂದ ಕೇಳು. ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, ಇದು ಕಾರ್ಯಕ್ಕೆ ಸಿದ್ಧಿಗೆ ಬರಲಿ. ಇದು ಹಾಗೇ ಆಗುತ್ತದೆ. ತಡವಾದರೂ ಪರವಾಗಿಲ್ಲ, ಅದು ಲೇಟ್ ಆದರೂ ಪರವಾಗಿಲ್ಲ, ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ. ನೀತಿವಂತನ ಆಶೀರ್ವಾದವು ನೀತಿವಂತನೇ ಹುಡ್ಕೊಂಡು ಬರ್ತಾರಿಂದ ಕರ್ತನು ನಿನಗೆ ಆಶೀರ್ವಾದ ಕೊಡುವಾಗ ಅದು ಸಂಪೂರ್ಣವಾಗಿ ಸಮೃದ್ಧಿಯಿಂದ ಯಾವ ಕೊರತಿಲ್ಲದಂತೆ ಕರ್ತನು ನಿನಗೆ ಕೊಡುತ್ತಾನೆ. ಅದೆಷ್ಟು ತಡವಾಗುತ್ತದೋ ಅಷ್ಟು ಡಬಲ್ ಆಗಿ ಭಾರವಾಗಿ ದೇವರು ನಿನಗೆ ಆಶೀರ್ವಾದ ಕೊಡ್ತಾನೆ. ಭಾರ ಅಂದರೆ ಕಷ್ಟವಾಗಿ ಅಂತಲ್ಲ, ಒಳ್ಳೆ ಡಬಲ್ ಆಗಿ ಪ್ರಮೋಷನ್ ಆಗಿ ಫುಲ್ಲಾಗಿ ರೆಡಿ ಮಾಡಿ ದೇವರು ನಿನಗೆ ಕೊಡ್ತಾನೆ. ಯಾಕಂದರೆ ನೀನು ನೀತಿವಂತನಾಗಿರೋದ್ರಿಂದ, ನೀತಿವಂತನ ಪ್ರಾರ್ಥನೆಯು ಅದು ಬಹು ಬಲವಾಗಿರೋದ್ರಿಂದ ಕರ್ತನು ನೀತಿವಂತನ ಕಣ್ಣೀರನ್ನು ಕಣ್ಣಾರೆ ನೋಡ್ತಾನೆ ಹೊರತು ಅವರು ಕಣ್ಣೀರು ಪಟ್ಟು ಲಜ್ಜೆ ಪಟ್ಟು ಹೋಗೋದಿಲ್ಲ. ನೀನು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆ ಬಹು ಬಲವಾಗಿ ಉಳ್ಳದಾಗಿದೆ. ಬ್ರದರ್, ನಾನು ಯೇಸು ನಂಬಿ ಬೇರೆ 1 ದಿನ ಆಯಿತು, ನೀನು ನಂಬಿದ ಕೂಡಲೇ ನೀತಿವಂತನಾಗಿದೆ. ನಾನು ಯೇಸು ನಂಬಿ ಅರ್ಧ ಸೆಕೆಂಡ್ ಆಯಿತು, ನಂಬಿದ ಕೂಡಲೇ ನೀತಿವಂತನಾಗಿದೆ. ನಾನು ನಂಬಿ ಇನ್ನೊಂದು ವಾರ ಆಯಿತು, ಇನ್ನೂ ನಾನು ಬೈಬಲ್ ಓದಿಲ್ಲ, ನಾನು ಇನ್ನೂ ಪ್ರಾರ್ಥನೆ ಮಾಡಿಲ್ಲ. ನೀನು ಯೇಸುವನ್ನು ನಂಬಿದ್ಯಾ? ನೀನು ನಂಬಿದ ಕೂಡಲೇ ವಾಕ್ಯದಲ್ಲಿ ಬರೆಯಲ್ಪಟ್ಟದ ಆಶೀರ್ವಾದ, ಈ ವಾಕ್ಯವು ನಿನ್ನದೇ, ಈ ಆಶೀರ್ವಾದವು ನಿನ್ನದೇ. ನೀನು ಆತನ ಮಗನಾಗಿರೋದ್ರಿಂದ ಇವತ್ತೇ ನೀನು ಕೇಳಿದ್ರು ಆತನ ವಾಕ್ಯವು ನಿನಗಾಗಿ ಮಾಡೇ ಮಾಡ್ತದೆ. ವಾಕ್ಯದಲ್ಲಿ ಎಲ್ಲೂ ಬರೆದಿಲ್ಲ ಹಿಂಗೆ ಮಾಡಬೇಕು, ಈ ಥರ ಮಾಡಬೇಕು, ಅವಾಗ ಮಾಡ್ರೆ ನೀವು ನೀತಿವಂತರಾಗದಂತ. ಹಳೆ ಒಣಬಿಡಿಕೆದಲ್ಲಿ ಮಾತ್ರ ಬರ್ದಿತ್ತು, ನೀವೇನಾದ್ರು ತಪ್ಪು ಮಾಡಿದ್ರೆ ಇಂಥ ಯಜ್ಞ ಹೋಮಗಳನ್ನು ಇಂಥ ಬಲಿಗಳನ್ನು ನೀವು ಸಲ್ಲಿಸಬೇಕು, ಇಷ್ಟೆಲ್ಲ ಮಾಡಿದ್ರೇ ನೀವು ಶುದ್ಧರಾಗ್ತೀರ ಅಂತ ಬರ್ದಿದೆ ಹೊರತು ನೀನು ನೀತಿವಂತನಂತ ಬರ್ದಿಲ್ಲ. ಆದರೆ ಹೊಸ ಒಡಂಬಡಿಕೆ ಬರ್ದಿದೆ, ನೀನು ಶುದ್ಧನಲ್ಲ, ಯಾವ ದೋಷೆಯು ಯಾವ ಕಲಂಕವು ಯಾವ ಸುಖ ಇಲ್ಲದಂತೆ ತನ್ನ ಸಭೆಯನ್ನು ಯೇಸುವಿನ ತಂದೆಯಾದ ದೇವರ ಬಳಿಗೆ ಯೇಸುವಿನ ರಕ್ತವು ಇವತ್ತು ನಿನಗಾಗಿ ಅದು ಮಾತಾಡ್ತಾ ಇದೆ. ಇವತ್ತಿನವರೆಗೂ ಅದು ವಿಜ್ಞಾಪನೆ ಮಾಡ್ತಾ ಇದೆ. ಇವತ್ತಿನವರೆಗೂ ನಾವು ನೀತಿವನ್ ಅಂತೇಳಿ ಆತನ ಬಳಿಗೆ ಅದು ಹೇಳ್ತಾ ಇದೆ. ವಾಕ್ಯದ ಬರೆದಿದೆ, ತಂದೆಯಾದ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು, ದೇವರು ಬೇರೆ ಏನೋ ಮಾಡಬಹುದಾಗಿತ್ತು, ಆದರೆ ತನ್ನ ಒಬ್ಬನೇ ಮಗನನ್ನು ಕಳಿಸಿ ಆತನನ್ನು ನಂಬುವಂಥ ಪ್ರತಿಯೊಬ್ಬರಿಗೂ ನಿತ್ಯ ಜೀವವಿದೆ. ಆತನನ್ನು ನಂಬುವಂಥ ಪ್ರತಿಯೊಬ್ಬರು ನೀತಿವಂತರಾಗಿ ಎಣಿಸಲ್ಪಟ್ಟಿದೆ. ಆತನನ್ನು ನಂಬುವಂಥ ಪ್ರತಿಯೊಬ್ಬರು ಆಶೀರ್ವಾದದ ನಿಧಿಯಾಗಿ ಮಾರಲ್ಪಡಿಸಿದ್ದಾರೆ. ನಾವು ಇನ್ಮೇಲೆ ಅಳ್ಕೊಂಡು ದೇವ್ರ ಹತ್ರ ಕೇಳಬೇಕಾ? ನಮ್ಮ ಅಧಿಕಾರನ ಉಪಯೋಗಿಸ್ಕೋಬೇಕಾ? ಏನು ಮಾಡಬೇಕು?
ನಿಮ್ಮ ಮನೆಗೆ ಒಂದು ಬೆಕ್ಕೋ ನಾಯಿ ಬಂತು. ಅಯ್ಯೋ ನೀನು ಹೋಗೋವರೆಗೂ ನಾನು ಊಟ ಮಾಡಲ್ಲ, ನಾನು ಉಪವಾಸ ಮಾಡ್ತೀನಿ ಅಂತೇಳಿ ಅದು ಮುಂದೆ ಕೂತ್ಕೊಂಡು ಬೇಡ್ರೆ ಅದು ಏನು ಮಾಡ್ತದೆ? ನಿನ್ನ ಮನೇಲಿ ಚಿಕನ್ ಮಟನ್ನು ಫಿಶ್ ಇಟ್ಟರೆ ಅದು ತಿಂದು ಅದು ಪಾಡಿಗೆ ಹೋಗಿ ತಿರ್ಗಿ ನೀನು ಯಾವಾಗ ಮಾಡ್ತೀಯ ಅದು ಬರುತ್ತದೆ. ಒಂದು ಏಟು ನೀನು ಹೊಡೆದ್ರೆ ಅಂದ್ಕೋ, ಒಂದು ಸೌಂಡ್ ಮಾಡಿದ್ರೆ ಇನ್ನು ತಿರುಗಿ ಅದು ನಿನ್ನ ಹತ್ರ, ತಮಿಳಲ್ಲಿ ಹೇಳ್ತಾರೆ ಸಾವಡಿ, ಮರಣದ ಏಟಂತೆ. ನೀನು ಕರ್ತನ ವಾಕ್ಯವನ್ನು ನೀನು ಮಾತಾಡಿದಾಗ ನಿನ್ನ ಪರಿಸ್ಥಿತಿಗೆ ಮರಣದ ಏಟಾಗಿರಬೇಕು. ಜೀವವು ನಿನ್ನ ಸಂಗಡದಿಂದ ಬೆಳಕಿಗೂ ಕತ್ತಲಿಗೂ ಯಾವ ಸಂಬಂಧವೂ ಇಲ್ಲದೆ ಇರೋದ್ರಿಂದ ಬೆಳಕಲ್ಲಿರುವಂಥ ನಾವು ಬೆಳಕಿಗೆ ಸಂಬಂಧಪಟ್ಟವರಾಗಿಯೇ ನಾವು ಜೀವಿಸಬೇಕು. ಅನೇಕ ಟೈಮ್ ಕತ್ತಲಲ್ಲಿರುವಂಥದಕ್ಕೆ ಅದಕ್ಕೆ ಸಂಬಂಧಪಟ್ಟು ಅಯ್ಯೋ ಹಿಂಗಾಯ್ತಾ ಹಂಗಾಯ್ತು ಅಯ್ಯಯ್ಯೋ ಅದೆಲ್ಲ ಬೇಕಲ್ಲ. ಕರ್ತನ ವಾಕ್ಯ ಹೇಳ್ತದೆ, ಎಜೆಕೇಲಗೆ ದೇವರು ಹೇಳಿದ್ರು ನೀನೇನು ಮಾಡು, ಅಲ್ಲಿ ಸತ್ತಿರಂತ ಎಲ್ಬು ಕೂಡ ಸಂಗಡ ನೀನು ಮಾತಾಡು. ದೇವ್ರು ಹೇಳ್ತಾರೆ ನೀವು ನೀತಿವಂತರಾಗಿರೋದ್ರಿಂದ ಯಾವ್ಯಾವ ಜಾಗಗಳು ನಿನಗೆ ಎಲ್ಬು ಕೂಡಾಗಿದೆಯೋ, ಯಾವ್ಯಾವ ಜಾಗದಲ್ಲಿ ನಿನಗೆ ಮರಣವಾಗಿದೆಯೋ, ಯಾವ್ಯಾವ ಜಾಗದಲ್ಲಿ ಇದಾಗೋದಿಲ್ಲ ಸುಟ್ಟೋದ ಕರ್ತನ ಹೇಳ್ತಾನೆ ಇವತ್ತು ನೀನು ಆ ಸ್ಥಳಕ್ಕೆ ಹೋಗು. ನೀನು ನೀತಿವಂತರಾಗಿರೋದ್ರಿಂದ ನನ್ನ ಮಾತು ನನ್ನ ವಾಕ್ಯವನ್ನು ನೀನು ನುಡಿ, ನನ್ನ ವಾಕ್ಯವು ನಿನಗಾಗಿ ಕಾರ್ಯ ಮಾಡೇ ಮಾಡ್ತದೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ಅನೇಕ ಕಡೆ ಬರೆದಿದೆ, ನೀತಿವಂತನು ನಂಬಿಕೆಯಲ್ಲಿ ಆತನು ಬದುಕ್ತಾನೆ. ಇವಾಗಲೇ ನಾವು ನೀತಿವಂತರಾಗಿದ್ದೇವೆ. ವಾಕ್ಯದ ಬರೆದಿದೆ, ನಂಬಿಕೆಯನ್ನು ಹುಟ್ಟಿಸುವಾತನು ಪೂರೈಸುವಾತನು ಯೇಸುವಾಗಿರೋದ್ರಿಂದ ಯಾವುದಕ್ಕೂ ಯೋಚನೆ ಮಾಡಬೇಡಿ, ಯಾವುದಕ್ಕೂ ಚಿಂತೆ ಪಡಬೇಡಿ. ವಾಕ್ಯವನ್ನು ಹೇಳ್ತಾನೆ ಇರ್ಬೇಕು. ನೀನು ಎಷ್ಟು ವಾಕ್ಯವನ್ನು ಧ್ಯಾನ ಮಾಡ್ತೀಯಾ, ಎಷ್ಟು ವಾಕ್ಯವನ್ನು ಅರಿಕೆ ಮಾಡ್ತೀಯಾ, ಎಷ್ಟು ವಾಕ್ಯಗಳನ್ನು ಬಾಯಿಪಾಠ ಮಾಡ್ತೀಯಾ, ಈ ವಾಕ್ಯವು ಬರಿದಾಗಿರುವಂಥ ಜಾಗದಲ್ಲಿ ತನ್ನ ಕಾರ್ಯವನ್ನು ಮಾಡ್ತದೆ. ವಾಕ್ಯದ ಬರೆದಿದೆ, ದೇವರ ಆದಿಯಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದಾಗ ನೀರಿನ ಮೇಲೆ ಕರ್ತನ ವಾಕ್ಯವು ಅದೇನು ಮಾಡ್ತಿದ್ದು, ಪವಿತ್ರಾತ್ಮನು ಆತನು ಸಂಹರಿಸ್ತಿದ್ದ. ಅದನ್ನ ಮೇಲೆ ಆತನ ವಾಕ್ಯದ ಬರೆದಿದೆ. ದೇವರಲ್ಲಿ ಮೊದಲನೇ ವಾಕ್ಯದ ಬರೆದಿದೆ, ಆತನು ಭೂಮಿಯನ್ನು ಆಕಾಶವನ್ನು ಚಂದ್ರವನ್ನು ಸೃಷ್ಟಿ ಮಾಡುವಾಗ ಬೆರಿತನ ಮಾತಿನಿಂದಲೇ ಬೆಳಕುಂಟಾಯಿತು, ಕತ್ತಲುಂಟಾಯಿತು, ಹಗಲು ರಾತ್ರಿ ಆಗಲಿ ಆಯ್ತು, ಮೀನುಗಳುಂಟಾಗಲಿ ಮೀನುಂಟಾಯ್ತು. ಆದರೆ ಮನುಷ್ಯನ ಮಾತ್ರವೇ ಮೂವರು ಇಳಿದು ಬಂದು ಮನುಷ್ಯನನ್ನು ನಮ್ಮ ರೂಪದಲ್ಲಿ ನಾವು ರೂಪಿಸೋಣ ಅಂತೇಳಿ ಡಿಸ್ಕಸ್ ಮಾಡಿ ಮನುಷ್ಯನನ್ನು ರೂಪಿಸಿದ್ರು. ದಾವಿದನ ಕೇಳ್ತೇನೆ, ಪರಲೋಕದಲ್ಲಿರುವಂಥ ಎಷ್ಟೋ ನಿನ್ನ ಸೃಷ್ಟಿಗಳಾಗಲಿ ನಿನ್ನ ದೇವದೂತರುಗಳಾಗಲಿ ಅವ್ರಿಗಿಂತ ಮಿಗಿಲಾಗಿ ಯಾಕೆ ಈ ಮನುಷ್ಯನನ್ನು ನಿನ್ನ ಪ್ರೀತಿಸ್ತೀಯ? ಯಾವಾಗ ಬರೆದಿದೆ, ಅವ್ರಿಗಾಗಿ ಯೇಸು ಸಾಯಲಿಲ್ಲ, ಇವತ್ತು ನನಗಾಗಿ ನಿನಗಾಗಿನೇ ತನ್ನ ಸ್ವಂತ ಮಗನನ್ನು ಕಳಿಸಿಕೊಟ್ಟು ಆತನು ನನಗಾಗಿ ನಿನಗಾಗಿ ಸತ್ತು ಇವತ್ತು ನಿನ್ನನ್ನು ಆತನ ಮಗನಾಗಿ ಮಗಳಾಗಿ ನೀತಿವಂತರಾಗಿ ಮಾಡಿ ಆತನಲ್ಲಿರುವಂಥ ಎಲ್ಲ ಆಶೀರ್ವಾದಕ್ಕೆ ನಮ್ಮನ್ನು ನಿಧಿಯಾಗಿ ಮಾಡಿ ನಮ್ಮನ್ನು ಏರಾಳವಾಗಿ ಬಹುವಾಗಿ ಆಶೀರ್ವದಿಸಿ ಪರಲೋಕದಲ್ಲಿರುವಂಥ ದೇವದೂತರುಗಳನ್ನ ನಮಗೆ ಸುತ್ತಮುತ್ತಲು ಕಾವಲುಗಾರರಾಗಿ ಹಾಕಿ ಆತನು ಇವತ್ತು ನಮ್ಮ ಒಳಗಡೆ ಆತನಿದ್ದಾನೆ. ಇವತ್ತು ಅವ್ರಿಗೂ ಆ ಭಾಗ್ಯ ಸಿಕ್ಕಿಲ್ಲ, ಹಳೆ ಒಡಂಬಡಿಕೆಯಿರುವಂಥ ಜನರಿಗೂ ಸಿಕ್ಕಿಲ್ಲ. ಆದರೆ ಇವತ್ತು ನನಗೆ ನಿನಗೆ ಸಿಗಲ್ಪಟ್ಟಂಥ ಭಾಗ್ಯವು ಏಸು ನಿನ್ನ ಸಂಗಡ ಆತನಿದ್ದಾನೆ. ನೀನು ಏಸು ಉಳ್ಕೊಂಡು ಎಲ್ಲೂ ಹೋಗೋದು ಬೇಕಾಗಿಲ್ಲ, ನೀನಿರುವಂಥ ಸ್ಥಳದಲ್ಲಿ ಏಸು ಇದ್ದಾನೆ. ನಿನ್ನ ಪಾಪವನ್ನು ಪರಿಹರಿಸೋದಕ್ಕಾಗಿ ನೀನು ನೀತಿವಂತನಕ್ಕಾಗಿ ಆ ಕಾರ್ಯ ಈ ಕಾರ್ಯ ಅಲ್ಲೋಗೋದು ಇಲ್ಲೋಗೋದು ಅದರಿಂದೆಲ್ಲ ಆಗೋದಿಲ್ಲ. ಯೇಸು ಎಂಬ ನಾಮದಲ್ಲಿ ನೀನು ನಂಬಿದ ಕೂಡಲೇ, ಯೇಸುವಿನ ಮುಖಾಂತರವಾಗಿ ನಂಬಿದ ಕೂಡಲೇ ನೀನು ನೀತಿವಂತನಾಗಿ ಆಗಲೇ ಎಣಿಸಲ್ಪಟ್ಟಿದೆಯಾ. ಅದಕ್ಕೆ ಇಲ್ಲೊಂದು ವಾಕ್ಯ ಬರೆದಿದೆ, 2 ಕೊರಿಂಥಿಯ 12:9-10 ಓದ್ಕೊಳ್ಳೋಣ. 2 ಕೊರಿಂಥಿಯದಲ್ಲಿ ಬರೆಯಲ್ಪಟ್ಟಂಥ 12ನೇ ಅಧ್ಯಾಯ 9ನೇ ವಚನ ಓದ್ಕೊಳ್ಳಿ. ಅದಕ್ಕಾತನು ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಕೃಪೆಯೇ ನಿನಗೆ ಸಾಕು, ನಿನ್ನ ಬಲಹೀನತೆಯಲ್ಲಿಯೂ ಬಲವು ನನ್ನ ಬಲವು ಪೂರ್ಣ ಸಾಧಕವಾಗಿದೆ, ನಿನಗೆ ಪೂರ್ಣ ಸಾಧಕವಾಗಿದೆ. ಯಾಕಂದ್ರೆ ನೀನು ನೀತಿವಂತನಾಗಿರೋದ್ರಿಂದ ಆತನ ಬಲವು ನನಗೆ ಪೂರ್ಣ ಸಾಧಕವಾಗಿದೆ. ನೋಡ್ರಿ, ನಾವು ನೀತಿವಂತರಾಗಿರೋದಕ್ಕೆ ವಾಕ್ಯದಲ್ಲಿ ಇಷ್ಟೊಂದು ಆಶೀರ್ವಾದಗಳಿದ್ದಾವೆ. ಅದಕ್ಕೆ ವಾಕ್ಯದ ಬರೆದಿದೆ, ಮನುಷ್ಯನು ತಿನ್ನುವಂಥ ಆಹಾರದಿಂದ ಬದುಕಿಲ್ಲ, ಕರ್ತನ ವಾಕ್ಯದಿಂದ ಬರುವಂಥ ಮಾತುಗಳಿಂದನೇ ಅದರಿಂದನೇ ಆತನು ಬದುಕ್ತಾನೆ.
ನನಗೆ ಓದಕ್ಕೆ ಬರಲ್ಲ, ಬರೆಯಕ್ಕೆ ಬರಲ್ಲ, ಈ ನವೆಗಳು ಬೇಡ. ಈ ಕೇಳ್ತಲ್ಲ ಈ ವಾಕ್ಯವು ನೀನು ಅರ್ಥ ಮಾಡ್ಕೊಂಡು ಈ ವಾಕ್ಯವನ್ನು ಹೇಳ್ತಾನೆ ಇರು. ನೀನು ಹೋಗ್ತಾ ಬರ್ತಾ ನೀತಿವಂತನ ತಲೆ ಆಶೀರ್ವಾದದ ಮೇಲೆ ಯೆಹೋವನ ಕುರುಬನು, ನಾನು ಕೊರತೆ ಪಡನು. ನನಗೆ ಓದಕ್ಕೆ ಬರಲು ಪರವಾಗಿಲ್ಲ, ನನಗೆ ಬರೆಯಕ್ಕೆ ಬರಲು ಪರಲಿಲ್ಲ, ನಾನು ಈ ವಾಕ್ಯವನ್ನು ನಂಬುತ್ತೇನೆ. ಈ ವಾಕ್ಯವು ನನ್ನದೇ. ನೀನು ವಾಕ್ಯವು ನಂಬುತ್ತಾ ವಾಕ್ಯವು ಮಾತಾಡ್ತಾ ವಾಕ್ಯವೇ ತನ್ನ ಕೆಲಸವನ್ನು ಮಾಡೇ ಮಾಡ್ತದೆ. ನೀನೇನು ಮಾಡೋದು ಬೇಕಾಗಿಲ್ಲ. ನೀನು ಇರುವಂಥ ಸ್ಥಳದಲ್ಲಿ ವಾಕ್ಯವನ್ನು ಮಾತಾಡು. ನಿನ್ನ ಹೊಲದಲ್ಲಿ ವಾಕ್ಯಗಳನ್ನು ಮಾತಾಡಿ, ನಿಮ್ಮ ಕೆಲಸ ಜಾಗದಲ್ಲಿ ವಾಕ್ಯಗಳನ್ನು ಮಾತಾಡಿ. ನಿಮ್ಮ ಬಾಯಿ ತೆಗೆದರೆ ಒಂದು ಅನ್ಯ ಭಾಷೆ, ಒಂದು ವಾಕ್ಯವು, ಇಲ್ಲಂದ್ರೆ ಸ್ತುತಿ ಸ್ತೋತ್ರವು ಅಷ್ಟೇ ಬರಬೇಕು ಹೊರತು ಬೇರೆ ಯಾವುದು ಬರಬಾರ್ದು. ಸೈತಾನ ನಿನ್ನನ್ನು ಯಾಮಾರಿಸೋದಕ್ಕಾಗಿ ನಿನ್ನ ಪರಿಸ್ಥಿತಿಗಳು ನಿನ್ನ ಕಣ್ಮುಂದೆ ತಂದು ಆಗ್ತಾನೆ. ವಾಕ್ಯದ ಬರೆದಿದೆ, ಯೇಸುವಿನ ದೃಷ್ಟಿಯಲ್ಲಿ ನನ್ನ ಪರಿಸ್ಥಿತಿ ಯಾವೂ ದೊಡ್ಡದಲ್ಲ, ಅದೆಲ್ಲವೂ ಆತನ ತನ್ನ ಕಾಲಿನ ಕೆಳಗೆ ಹಾಕಿ ಅದನ್ನು ತುಳಿದು ಇವತ್ತು ನಿನ್ನ ಆಶೀರ್ವಾದದ ನಿಧಿಯಾಗಿ ಮಾಡಿದ್ದೇನೆ. ದರಿದ್ರಕ್ಕೆ ನಾವು ಪಾಲ್ಗಾರರಲ್ಲ, ಧರ್ಮಶಾಸ್ತ್ರಕ್ಕೆ ನಾವು ಪಾಲ್ಗಾರರಲ್ಲ, ಶಾಪಕ್ಕೆ ನಾವು ಅಧೀನರಲ್ಲ, ದರಿದ್ರಕ್ಕೆ ನಾವು ಅಧೀನರಲ್ಲ, ಆತನ ಕೃಪೆಗೆ ಮಾತ್ರವೇ ನಾವು ಅಧೀನರಾಗಿದೆ. ಆತನ ರಕ್ತವು ನಿನ್ನನ್ನು ಶುದ್ಧೀಕರಿಸಿದೆ. ಆತನ ರಕ್ತವು ನಿನ್ನನ್ನು ಅಮೂಲ್ಯವಾಗಿ ಮಾಡಿದೆ. ಯಾವ ಕಲಂಕವು ಸುಕ್ಕು ಇಲ್ಲದಂತೆ ನಿನ್ನ ಕರ್ತನ ಸಾನ್ನಿಧ್ಯ ಮುಂದೆ ನಿನ್ನ ಪರಿಶುದ್ಧರಾಗಿ ಆ ರಕ್ತವನ್ನು ಇವತ್ತು ನಿನ್ನನ್ನು ನಿಲ್ಲಿಸಿದೆ. ಪೌಲ್ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ಇವತ್ತು ನಾನು ಅಗಲಿಸೋದು ಯಾವುದು? ಮರಣವೋ, ವ್ಯಾಧಿಯೋ, ಸುಖವೋ, ಜೀವವೋ, ಮೇಲೋ ಕೀಳೋ, ಲಾಭವೋ, ನಷ್ಟವೋ, ವಸ್ತ್ರವೋ ಇಲ್ಲದಿರೋದು ನನ್ನ ಯೇಸುವಿಂದ ನನ್ನ ಅಗಲಿಸಕ್ಕೆ ಯಾವುದೂ ಇಲ್ಲ. ಅದೆಂಥದೇ ಆಗಿರಲಿ, ಎಷ್ಟೇ ಮೋಸದ ಪರಿಸ್ಥಿತಿ ಆಗಿರಲಿ, ನಿನ್ನನ್ನು ಒಂದು ಸತಿ ಯೇಸು ನಿನ್ನನ್ನು ನೀತಿವಂತನಾಗಿ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಲೋಕದ ಜೊತೆಗೆ ಕಾಂಪ್ರಮೈಸ್ ಆಗಬೇಡಿ. ಒಂದು ಸತಿ ನೀನು ನೀತಿವಂತನ ಮೇಲೆ ನಿನ್ನ ಮುಪ್ಪಿನ ವಯಸ್ಸವರೆಗೂ, ಯೇಸು ಬರುವವರೆಗೂ, ನೀನು ಪರಲೋಕಕ್ಕೆ ಹೋಗೋವರೆಗೂ ನೀನು ನೀತಿವಂತನೇ. ನೀನು ಮಾತ್ರ ಅಲ್ಲ, ನಿನ್ನ ಮಕ್ಕಳು ಅಷ್ಟೇ ನೀತಿವಂತರೇ. ಅದಕ್ಕೆ ವಾಕ್ಯದ ಬರೆದಿದೆ, ನೀತಿವಂತನು ಇನ್ನೂ ಕೆಳಗೆ ತಳ್ಳಿ ಬಿದ್ದು ಭಿಕ್ಷೆ ಬೇಡೋದು ನೋಡೇ ಇಲ್ಲ. ಆತನ ಮಕ್ಕಳಷ್ಟೇ ಭಿಕ್ಷೆ ಬೇಡೋದು ನಾನು ಕಾಣೇ ಇಲ್ಲ. ಯಾಕಂದರೆ ಕರ್ತನೇ ತನ್ನ ನೀತಿವಂತರಿಗೆ ಆತನು ಬಲವಾಗಿರೋದ್ರಿಂದ, ಕರ್ತನೇ ತನ್ನ ನೀತಿವಂತರಿಗೆ ಬಲ ಬುರ್ಜಾಗಿರೋದ್ರಿಂದ, ಕರ್ತನೇ ತನ್ನ ನೀತಿವಂತರಿಗೆ ಎಲ್ ಶಡಾಯ್, ಎಲ್ ರೋಹಿ, ಎಬಿನೇಸರ್ ಆಗಿರೋದ್ರಿಂದ ಆತನು ನಿತ್ಯವೂ ನಡೆಸಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇನ್. ಎಷ್ಟು ಜನ ಹೇಳ್ತೀರಾ ನಾನು ನೀತಿವಂತನೇ, ವಾಕ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ನಾನು ನೀತಿವಂತನು. ಅದೇನೇ ಆಗಿರಲಿ, ನಾನು ಎಷ್ಟೇ ದೊಡ್ಡ ತಪ್ಪು ಮಾಡಿರಲಿ, ನಾನು ಏನೇ ಮಾಡಲಿ, ಯೇಸುವಿನ ರಕ್ತವು ನನ್ನಲ್ಲಿರುವಂಥ ಅಪರಾಧಗಳನ್ನು ನನ್ನನ್ನು ಕ್ಷಮಿಸಿ, ನನ್ನನ್ನು ಶುದ್ಧೀಕರಿಸಿ, ನನ್ನ ನೀತಿವಂತನಾಗಿ ನನ್ನ ಮಾಡಿದೆ. ಬೇರೆ ಹೆಸರಿಗೆ ತಕ್ಕ ಹಾಗೆ ನೀತಿವಂತನಲ್ಲ, ಬೇರೆ ನನ್ನ ಶುದ್ಧೀಕರಿಸಿ ಬಿಟ್ಟಿಲ್ಲ. ನೀತಿವಂತರಿಗೆ ಉಂಟಾದ ಎಲ್ಲ ಆಶೀರ್ವಾದವು ನನ್ನ ತಲೆ ಮೇಲಿದೆ. ಇವಾಗ ನೀವು ಹೇಳಿ, ನೀತಿವಂತನ ಆಶೀರ್ವಾದ ನಿನ್ನ ತಲೆಯಲ್ಲಿದ್ದರೆ ನೀನು ಕಾಲಿಡುವಂಥ ಜಾಗವು ಆಶೀರ್ವಾದವಾಗಿ ಮಾರಲ್ಪಡೋದಿಲ್ವಾ? ನೀನು ಬಾಯಿ ತೆಗೆದು ಮಾತಾಡೋದು ಅದು ಆಶೀರ್ವಾದವಾಗಿ ಮಾರ್ಪಡೋದಿಲ್ಲ. ಇನ್ನು ಮೇಲೆ ಕರ್ತನ ವಾಕ್ಯವನ್ನು ಮಾತಾಡಿ. ನೀನು ನೀತಿವಂತನಾಗಿದೆಯಾ? ಯಾವುದೇ ಕಾರಣಕ್ಕೂ ಯಾವುದು ಲೋಕದಲ್ಲಿದ್ದ ಕಾರ್ಯಗಳು ನಿನ್ನನ್ನು ಯೇಸುವಿಂದ ಅಗಲಿಸಕ್ಕೆ ಆಗೋದಿಲ್ಲ. ನೀನು ಡೈರೆಕ್ಟ್ ಆಗಿ ನೇರವಾಗಿ ಮುಜುಗರ ಪಡದೆ, ಯೋಚನೆ ಮಾಡದೆ, ಅಯ್ಯೋ ದೇವ್ರ ಕೈಲಿ ಆಗುತ್ತಾ ಆಗಲ್ವಾ, ಅದೆಲ್ಲ ಬೇಕಾಗಿಲ್ಲ. ನನ್ನ ಯೇಸುವಿನ ಕೈಯಲ್ಲಿ ಎಲ್ಲವನ್ನು ಮಾಡೋಕ್ಕೆ ಆತನ ಶಕ್ತನಾಗಿರೋದ್ರಿಂದ ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ, ಇದು ಆಗುತ್ತದೆ. ಒಂದು ವೇಳೆ ನಾವೆಷ್ಟು ಮಾಡ್ಬೋದು, ನಾನು ಹೆಂಗೆ ನೀತಿವಂತನಾದೆ? ನಾವು ಆಡ್ತಿದ್ವಿ, ನನ್ನ ಮೇಲೆ ಯಾವ ತಪ್ಪನ್ನು ನನ್ನ ಮೇಲೆ ಹಾಕದಂತೆ, ನನ್ನನ್ನು ಅಪರಾಧಿ ಎಂದು ನೆನೆಸದಂತೆ ಆತನ ನೀಲ ವಸ್ತ್ರವನ್ನು ನನ್ನ ಮೇಲೆ ಆತನ ಹಾಕಿದ್ದಾನೆ. ಯಾಜಕನಾಗಿ ಮಾಡಿದ್ದಾನೆ. ಮಗನಾಗಿ ದೇವರೇ ನಿನ್ನ ಪಾಪವನ್ನು ಕುರಿತು ಆತನ ಯೋಚನೆ ಮಾಡಿದಾಗ ನಾವು ಅದನ್ನು ಕುರಿತು ಯೋಚನೆ ಮಾಡಿ? ವಾಕ್ಯದಲ್ಲಿ ಬರೆದಿದೆ, ನಿನ್ನ ಬಲಹೀನತೆಯಲ್ಲಿ ನನ್ನ ಕೃಪೆ ನಿನಗೆ ಸಾಕು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ನೀತಿವಂತರಿಗೆ ಆತನೇ ಆಧಾರನಾಗಿದ್ದಾನೆ. ಇನ್ನೊಂದ್ಸತಿ ಆ ವಾಕ್ಯ ಓದ್ಕೊಳ್ಳಿ. ನನ್ನ ಕೃಪೆಯೇ ನಿನಗೆ ಸಾಕು. ಓದ್ಕೊಳ್ಳಿ. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಸೈಮನ್ ಫೋನ್.
ಎಸ್, ಇಲ್ಲಿ ಓದ್ಕೊಳ್ಳಿ. ಎಸ್, ಇನ್ನೊಂದ್ಸತಿ ಓದ್ಕೊಳ್ಳೋಣ. ನನ್ನ ಕೃಪೆಯೇ ನಿನಗೆ ಸಾಕು. ಎಸ್, ಇಲ್ಲಿ ಓದ್ಕೊಳ್ಳಿ. ಇಲ್ಲಿ 10ನೇ ವಚನ ಓದ್ಕೊಳ್ಳಿ, ಏನು ಬರ್ದಿದೆ? ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯಲ್ಲಿಯೂ ನನ್ನ ನಿರ್ಬಲಸ್ಥೆಯಲ್ಲಿಯೂ ತಿರಸ್ಕಾರವು ಕೊರತೆಯು ಹಿಂಸೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಅವಾಗಲೇ ಬಲವುಳ್ಳವನಾಗಿದ್ದೇನೆ. ಆಮೆನ್, ಹಾಲೆಲೂಯಾ. ನಾನು ಯಾವಾಗೆಲ್ಲ ಕುಗ್ಗಿ ಹೋಗುತ್ತೇನೋ ಇನ್ನೂ ಹೆಚ್ಚಾಗಿ ನಾನು ಮೇಲೆತ್ತಲ್ಪಡುತ್ತೇನೆ. ನಾನು ಎಷ್ಟು ಸಲ ಕೆಳಗೆ ಬಗುತ್ತೀನೋ, ಎಷ್ಟು ಕೆಳಗೆ ನಾನು ಹೋಗ್ತೀನೋ ಅಷ್ಟೇ ಡಬಲ್ ಆಗಿ ಎತ್ತಿ ನಾನು ಹಾರುತ್ತೇನೆ. ವಾಕ್ಯದಲ್ಲಿ ಬರ್ದಿದ್ದೆಲ್ಲ, ನನ್ನ ನಿರ್ಬಲಸ್ಥೆಯಲ್ಲಿ ನನ್ನ ಬಲಹೀನತೆಯಲ್ಲಿ ಆತನ ಬಲವು ನನಗೆ ಸಾಧಕವಾಗಿದೆ. ಆ ಕಡೆದಾಗ ಮಾತ್ರ ಓದ್ಕೊಳ್ಳಿ, ಬರ್ದಿದೆ ನಿರ್ಬಲದಲ್ಲಿಯೂ. 10ನೇ ವರ್ಷ ಓದ್ಕೊಳ್ಳಿ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೆ. ಆವಾಗಲೇ ನಾನು ಬಲವುಳ್ಳನಾಗಿದ್ದೆ. ನೋಡ್ರಿ, ವಾಕ್ಯದಲ್ಲಿ ಅಪೋಸಿಟ್ ಆಗಿ ಮಾತಾಡ್ತಿದ್ದೆ. ನಿನ್ನ ಬಲಹೀನತೆಯಲ್ಲೇ ನೀನು ಬಲವುಳ್ಳನಾಗಿ ನೀನು ಮಾಡಲ್ಪಡ್ತೀಯ. ನೀನು ಎಷ್ಟು ಕಷ್ಟಕ್ಕೆ ಒಳಗಾಗ್ತೀಯೋ ಅಷ್ಟೇ ಸ್ಟ್ರಾಂಗ್ ಆಗಿ ನಾವು ಪೂರ್ಣ ಜಯಶಾಲಿ ಆಗಿದ್ದೇವೆ. ನೀತಿವಂತರು ಪೂರ್ಣ ಜಯಶಾಲಿಗಳಾಗಿದ್ದಾರೆ. ನೀತಿವಂತರು ಕ್ರಿಸ್ತನಿಂದ ಆರಿಸಿಕೊಳ್ಳಲ್ಪಟ್ಟವರಾಗಿದ್ದಾರೆ. ನೀತಿವಂತರು ಆತನ ಮಕ್ಕಳಾಗಿದ್ದಾರೆ. ನೀತಿವಂತನು ವಾಕ್ಯದಲ್ಲಿ ಬರೆಯಲ್ಪಟ್ಟ ಸಕಲ ಆಶೀರ್ವಾದವು ನೀತಿವಂತರಾದ ನನಗೆ ನಿನಗೆ ಆ ವಾಕ್ಯವು ಸ್ವಂತವಾಗಿದೆ. ಈ ವಾಕ್ಯದ ಆಶೀರ್ವಾದವು ಬೇರೆ ಯಾರಿಗಿಲ್ಲ ಸಭೆಯೇ. ಈ ವಾಕ್ಯದ ಆಶೀರ್ವಾದವು ನಿನ್ನದೇ. ವಾಕ್ಯದಲ್ಲಿ ಬರೆದಿದೆ, ನಮ್ಮ ಕಣ್ಣಿಗೆ ಕಾಣದಷ್ಟು ದೂರವು ನನ್ನ ದ್ರೋಹವನ್ನು, ನನ್ನ ಪಾಪವನ್ನು, ನನ್ನ ಅಪರಾಧಿಯನ್ನು ಯೇಸು ಬಿಸಾಕಿದ್ದಾರೆ. ಅದು ಯಾವಾಗಲ್ಲ ನಿನ್ನ ಹತ್ರ ಮಾತಾಡ್ತದಲ್ಲ, ನಿನ್ನ ಮನಸ್ಸು ಚುಚ್ಚುವಾಗಲ್ಲ, ಅವತ್ತು ನೀನು ಹಿಂಗೆ ಮಾಡಿದೆ ಅದಾಯಿತು, ನೀನು ಹೇಳು, ಯೇಸುವಿನ ರಕ್ತದಿಂದ ನಾನು ಶುದ್ಧೀಕರಿಸಲ್ಪಟ್ಟು ನಾನು ಇವತ್ತು ನೀತಿವಂತನಾಗಿದ್ದೇನೆ. ವಾಕ್ಯವು ಹೇಳುತ್ತದೆ, ನಾನು ವಾಕ್ಯವನ್ನು ನಂಬುತ್ತೇನೆ. ನನ್ನ ಮನಸ್ಸು ಹೇಳೋದನ್ನು ನಂಬಲ್ಲ, ನನ್ನ ಪರಿಸ್ಥಿತಿ ಹೇಳೋದನ್ನು ನಂಬಲ್ಲ. ನೀತಿವಂತನ ತಲೆ ಅದು ಆಶೀರ್ವಾದದ ನೆಲೆ. ಏನೇನು ಆಯಿತು, ಕಳೆದೆಲ್ಲ ಆಯಿತು, ಅದೆಲ್ಲ ಆಗಲಿ ಪರವಾಗಿಲ್ಲ. ಇವಾಗ ನೀತಿವಂತನಾಗಿ ನಾನು ನುಡಿತೇನೆ. ಕರ್ತನ ವಾಕ್ಯಕ್ಕೆ ಅನುಸಾರವಾಗಿ ನಾನು ಕಾಲಿಡುವ ಜಾಗವು ಅದು ಆಶೀರ್ವಾದದ ನೆಲವಾಗಿ ಮಾರಲ್ಪಡ್ತದೆ. ಸಭೆಯೇ, ವಾಕ್ಯದ ಅಧಿಕಾರವು ನಿಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಅದನ್ನು ಉಪಯೋಗಿಸ್ಕೊಳ್ಳಿ. ಸೈತಾನ್ ಹೇಳ್ತಾನೆ, ನೀನೇನು ಅಷ್ಟು ದೊಡ್ಡ ಪಾಸ್ಟರ್ ನಿನಗೆ ಹೊರಗಿದ್ಯಾ, ಅದೆಲ್ಲ ಬೇಕಾಗಿಲ್ಲ. ಕರ್ತನ ವಾಕ್ಯವು ನಿನ್ನ ಸಂಗಡ ಇದ್ರೆ, ವಾಕ್ಯದಲ್ಲಿ ಬರೆದಿದೆ, ಯಾರೆಲ್ಲ ನನ್ನ ಮಾತುಗಳು ನಂಬುತ್ತಾರೋ, ಯಾರೆಲ್ಲ ನನ್ನನ್ನು ನಂಬುತ್ತಾರೋ, ನನಕ್ಕಿಂತ ಡಬಲ್ ಆಗಿ ತ್ರಿಬಲ್ ಆಗಿ ಮಾಡೋಕ್ಕೆ ಶಕ್ತರು. ವಾಕ್ಯವನ್ನು ನಂಬುತ್ತೀಯಾ? ವಾಕ್ಯವನ್ನು ನಾನು ನೀತಿವಂತನಾಗಿ ಮಾಡಿದೆ. ವಾಕ್ಯವನ್ನು ನಂಬುತ್ತೀಯಾ? ವಾಕ್ಯವನ್ನು ನನ್ನ ಆತನ ಮಗಳಾಗಿ ಮಾಡಿದೆ. ವಾಕ್ಯವನ್ನು ನಂಬುತ್ತೀಯಾ? ನಿನ್ನ ಪರಿಸ್ಥಿತಿಗಳನ್ನು ವಾಕ್ಯವು ಬದಲಾಯಿಸ್ತದೆ. ಅದಕ್ಕಿಂತ ಮಿಗಿಲಾಗಿ ನಮಗೇನು ಬೇಕು? ಏನು ಬ್ರದರ್, ಎಲ್ಲದಕ್ಕೂ ವಾಕ್ಯವೇ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತದೆ. ವಾಕ್ಯವೇ ನಿನ್ನ ಕುಟುಂಬಸ್ಥನ್ನು ಬದಲಾಯಿಸ್ತದೆ. ವಾಕ್ಯವೇ ಮುರಿಯಲ್ಪಟ್ಟದ ಮನಸ್ಸನ್ನು ಅದು ಸೇರ್ಪಡಿಸ್ತದೆ. ವಾಕ್ಯವೇ ನೀನು ಕುಂದಿ ಹೋದಾಗ ನಿನ್ನ ವಾಕ್ಯವು ನಿನ್ನ ಬಲಪಡಿಸ್ತದೆ. ಯಾಕಂದರೆ ನೀತಿವಂತನು ವಾಕ್ಯ ಬರೆದಿದೆ, ಆತನು ಇನ್ನೂ ಲಜ್ಜೆಪಟ್ಟು ವಾಕ್ಯದಲ್ಲಿ ನಾವು ನೋಡೇ ಇಲ್ಲ. ನೀನು ಹೇಳಬೇಕು, ನೀತಿವಂತನ ನಾನು ಆತನನ್ನು ದೃಷ್ಟಿಸಿ ನೋಡ್ತಾ ಇರೋದ, ನನ್ನ ಮುಖವು ಲಜ್ಜೆಪಟ್ಟದೇ ಇಲ್ಲ. ನನ್ನ ಮುಖವು ಎಂದಿಗೂ ಬಾಡು ಹೋಗೋದೇ ಇಲ್ಲ. ನನ್ನ ಎಲೆಗಳು ಬಾಡು ಹೋಗೋದೇ ಇಲ್ಲ. ನನ್ನ ಎಲೆಗಳು ಬಾಡದಂತೆ ಹೇರಾಳವಾಗಿ ಫಲವನ್ನು ಕೊಡ್ತೀನಿ. ಈ ವರ್ಷದಲ್ಲಿ ಅನೇಕ ಫಲಗಳನ್ನು ಕೊಡ್ತೀನಿ. ಈ ವರ್ಷದಲ್ಲಿ ನಾನು ಇನ್ನೂ ಆಶೀರ್ವಾದವಾಗಿ ಮಾರ್ಪಡ್ತೀನಿ. ಈ ವರ್ಷದಲ್ಲಿ ಅನೇಕ ಆಶೀರ್ವಾದಗಳು ನನ್ನ ಕಣ್ಣಾರೆ ನಾನು ಕಾಣ್ತೀನಿ. ವಾಕ್ಯವು ನೀನು ಹೇಳುತ್ತಾ ಈ ವಾಕ್ಯವು ನಿನ್ನ ಬಾಯಿಂದ ಸುಳ್ಳಾಗಿ ಹೋಗದಂತೆ ತನ್ನ ಕಾರ್ಯವನ್ನು ಅದು ಮಾಡ್ತದೆ. ಕೀರ್ತನೆ 37:34 ಓದ್ಕೊಳ್ಳಿ. ಕೀರ್ತನೆ 37:34, 37ನೇ ಅಧ್ಯಾಯ 34ನೇ ವಚನ. ಆದರೆ ಯೆಹೋವನು ಅವನನ್ನು ಸಿಕ್ಕಗೊಳಿಸುವುದಿಲ್ಲ, ಅವನನ್ನು ನ್ಯಾಯ ವಿಚಾರಣೆಯಲ್ಲಿ ಅಪರಾಧಿ ಎಂದು ಎಣಿಸುವುದಿಲ್ಲ.
ಕೇಳೋದ್ಕೊಳ್ಳಿ. ಯೆಹೋವನನ್ನು ನಿರೀಕ್ಷಿಸುವನಾಗಿ ಆತನ ಮಾರ್ಗವನ್ನು ಅನುಸರಿಸು. ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವ ಆತನು ಮಾಡ್ತಾನೆ. ನಿನಗೆ ಬೇಕಾದ ನ್ಯಾಯವನ್ನು ಕರ್ತನು ಕೊಡ್ತಾನೆ. ವಾಕ್ಯದ ಬರೆದಿದೆ, ನೀನು ಕರ್ತನಲ್ಲಿ ನಿರೀಕ್ಷಿಸು, ಕರ್ತನಲ್ಲಿ ನೀನು ನಂಬು. ನೀತಿವಂತರಾದರೂ ನಮಗೆ ಕೊಡಲ್ಪಟ್ಟಂತ ಜವಾಬ್ದಾರಿ ಕರ್ತನಲ್ಲಿ ನಿರೀಕ್ಷಿಸ್ರಿ. ಕರ್ತನು ಮಾಡ್ತಾನಂತೆ ನೀವು ನಂಬ್ರಿ. ನಾನು ಮಾಡ್ತೀನಿ, ನನ್ನ ಕೆಲಸದಿಂದ ಆಗುತ್ತೆ, ನನ್ನ ಆದಾಯದಿಂದ ಆಗುತ್ತದೆ, ನನ್ನ ಆರೋಗ್ಯದಿಂದ ಆಗುತ್ತೆ ಅಂತ ನೀನು ನಂಬಬೇಡ. ಕರ್ತನು ಮಾಡಕ್ಕೆ ಕರ್ತನು ಮಾಡಿ ಮುಗಿಸಿದ್ರಿಂದ ಶಿಲುಬೆ ಮೇಲೆ ಎಲ್ಲವೂ ತೀರುತ್ತದೆ. ನಾನು ಈ ವರ್ಷದಲ್ಲಿ ವಾಕ್ಯಕ್ಕೆ ಅನುಸಾರವಾಗಿ ನಾನು ಹೇಳ್ತೇನೆ, ಇವು ಎಲ್ಲವೂ ಆಗುತ್ತದೆ. ವಾಕ್ಯದಲ್ಲಿ ಬರೆದಿದೆ, ನಿನ್ನ ಮನಸ್ಸಲ್ಲಿರುವಂಥ ಎಲ್ಲ ಇಷ್ಟಾರ್ಥಗಳನ್ನು ಆತನು ನೆರವೇರಿಸ್ತಾನೆ. ನೀನು ಇಷ್ಟಪಟ್ಟರೆ ಸಾಕು, ನೆರವೇರಿಸ್ತಾನೆ. ಅನೇಕ ಜನರು ಸಾಕ್ಷಿ ಹೇಳಿದ್ದಾರೆ, ಬ್ರದರ್ ನಾನು ಯೋಚನೆ ಮಾಡಲಿಲ್ಲ ಹಿಂಗಾಗುತ್ತೆ. ನೀನು ಮನಸ್ಸಲ್ಲಿ ಇಷ್ಟವನ್ನು ಹಿಡಿದ ಕರ್ತವನ್ನು ನೆರವೇರಿಸ್ತಾನೆ. ನೀನು ಹೇಳಬೇಕು, ನಂಬಿಕೆಯಿಂದ ಹೇಳ್ತಾನೇ ಇರಬೇಕು. ಸಾಸಿವೆ ಕಾಲಷ್ಟು ನೀನು ನಂಬಿಕೆ ಇಟ್ಟು ನೀನು ವಾಕ್ಯದಲ್ಲಿ ಹೇಳ್ತಾ ಈ ಸಾಸಿವೆ ಕಾಲಷ್ಟಲ್ಲಿರುವಂಥ ನಂಬಿಕೆಯ ವಾಕ್ಯವು ಅದು ಹೊರಟು ಬಂದು ಜೀವವಾಗಿ ಮಾರ್ಪಟ್ಟು ತನ್ನ ಕಾರ್ಯವನ್ನು ಅದು ಮಾಡ್ತದೆ. ಕರ್ತನದಲ್ಲಿ ನೀವು ನಿರೀಕ್ಷಿಸಿ, ಕರ್ತನು ಮಾಡ್ತಾನೆ ಅಂತ ನೀವು ನಂಬ್ರಿ. ಯಾಕಂದರೆ ನೀತಿವಂತರ ನಾವು ನಂಬಿಕೆಯಿಂದಲೇ ನಾವು ಬದುಕ್ತಿರೋದ್ರಿಂದ, ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುವ ಆತನು ಯೇಸು ಆಗಿರೋದ್ರಿಂದ ಆತನು ಮಾಡ್ತಾನೆ, ಆತನು ಮಾಡಿದ್ದಾನೆ. ನಾನು ಯಾವುದಕ್ಕೂ ಕೊರತೆ ಪಡೋದಿಲ್ಲ. ಎಷ್ಟೆಲ್ಲ ನಿನಗೆ ಕೊರತೆ ಜಾಸ್ತಿ ಆಗುತ್ತೋ ವಾಕ್ಯ ಹೇಳು, ಕರ್ತನ ಕುರುಬನು, ನನಗೆ ಯಾವ ಕೊರತೆ ಇಲ್ಲ. ಕರ್ತನ ಕುರುಬನು, ನನಗೆ ಒಂದು ಕೊರತೆ ಇಲ್ಲ. ಹಸಿದ ಪ್ರಾಯ ಸಿಂಹಗಳು ಹಸಿದಾದರೂ ನೀತಿವಂತರು ಆತನನ್ನು ನಂಬಿರೋದ್ರಿಂದ ಅವ್ರು ಯಾವುದೇ ಕಾರಣಕ್ಕೂ ಏನು ಮಾಡೋದಿಲ್ಲ, ಏನು ಇಲ್ಲದೆ ಲಜ್ಜೆ ಪಡದೆ ಹೊಟ್ಟೆ ಹಸಿದವ್ರು ಹೋಗೋದಿಲ್ಲ, ಸಮೃದ್ಧಿಯಾಗಿ ಅವ್ರು ಹೋಗ್ತಾರೆ. ಇವತ್ತು ಯೇಸುನ ನಾವು ಹುಡ್ಕೊಂಡು ಬಂದಿರೋದ್ರಿಂದ ನಾವು ನೀತಿವಂತರಾಗಿಲ್ಲ. ಆತನೇ ನಮ್ಮನ್ನು ಹುಡ್ಕೊಂಡು ಬಂದು ತನ್ನ ಮಗನನ್ನು ನಮಗಾಗಿ ಕೊಟ್ಟು ಆತನು ಸತ್ತು ಆತನ ಅಮೂಲ್ಯವಾದ ರಕ್ತವು ತನ್ನ ಸಭೆ ಮೇಲೆ ಸುರಿಸಲ್ಪಟ್ಟಿರೋದ್ರಿಂದ ವಾಕ್ಯದ ಬರೆದಿದೆ, ಇವತ್ತು ನಾವು ನೀತಿವಂತರಾಗಿ ಎಣಿಸಲ್ಪಟ್ಟಿದ್ದೇವೆ. ನೀತಿವಂತರಾಗಿ ಮಾತ್ರವಲ್ಲ, ನೀತಿವಂತರಿಗೆ ಬರೆಯಲ್ಪಟ್ಟಂತ ವಾಕ್ಯದ ಸಕಲ ಆಶೀರ್ವಾದವು ಇವತ್ತು ನಿನಗಾಗಿದೆ. ಎಷ್ಟು ಜನ ಹೇಳ್ತೀರಾ, ವಾಕ್ಯದಲ್ಲಿ ಬರೆಯಲ್ಪಟ್ಟಂತ ಆಶೀರ್ವಾದವು ನನ್ನದೇ. ಈ ಆಶೀರ್ವಾದ ಒಂದು ಕಡೆಗೆ ಹಣ ಕೊಡಬೇಕಾ, ಬೆಳ್ಳಿ ಬಂಗಾರ ಕೊಡಬೇಕಾ, ಇಲ್ಲ ಏನಾದರೂ ಈ ಲೋಕದಲ್ಲಿ ಮಾಡಿದಾಗೆ ಏನಾದರೂ ಕಾರ್ಯಗಳು, ಆ ಊರು ಈ ಊರು ಇಷ್ಟು ದೂರ ಆ ದೂರ ಏನಾದರೂ ನಾಮ ಪಟ್ಟ ಗಿಟ್ಟ ಏನಾದರೂ ಹಾಕಬೇಕಾ? ಅದೆಲ್ಲ ಬೇಕಾಗಿಲ್ಲ. ನೀನು ಯೇಸುನ ನಂಬುತ್ತಾ ನೀನು ನೀತಿವಂತನಾಗುತ್ತೆ. ನಂಬುತ್ತಾ ನೀತಿವಂತನಿಗೆ ಉಂಟಾದ ಆಶೀರ್ವಾದವು ಕರ್ತನು ನಿನಗೆ ಆತನು ತಿಳಿಪಡಿಸ್ತಾನೆ. ನೀನು ವಾಕ್ಯವನ್ನು ನಂಬುತ್ತಾ ವಾಕ್ಯವು ಕೊಡಲ್ಪಟ್ಟಂಥ ಅಧಿಕಾರವು ಹೇಗೆ ಉಪಯೋಗಿಸ್ಕೊಂತಲ್ಲಿ ಕರ್ತನ ಆತ್ಮವನ್ನು ನಿನ್ನ ಸಂಗಡ ಮಾತಾಡ್ತದೆ. ಅದಾದ್ಮೇಲೆ ನೀನು ನುಡಿಯುವಂಥ ಪ್ರತಿಯೊಂದು ಮಾತಿಗೆ ಜೀವವು ಉತ್ಪತ್ತಿ ಆಗುತ್ತದೆ. ಹಾಲೆಲೂಯಾ. ಈ ವೇಳೆ ನಾವು ಕೇಳಿದಂಥ ವಾಕ್ಯಕ್ಕಾಗಿ ನಾವು ತಾನೇ ಒಪ್ಪಿಸ್ಕೊಟ್ಟು